ಮೂಕಜ್ಜಿಯ ಕನಸುಗಳು ಅಧ್ಯಾಯ 11. ಮಂಜುನಾಥನ ಅವಸ್ಥೆ ಮಾತ್ರ ಏನಾಯಿತೋ ತಿಳಿಯೆ. ನನಗೇನೆ ಮರುದಿನವೆಲ್ಲ ಮನೆಯ ಚಪ್ಪರ ಅಳಿದು ಒದ್ದೆ ಮಡಲುಗಳನ್ನು ಒಣಗಹಾಕುವ ಕೆಲಸವಾಯಿತು. ಇರುವ ಸಣ್ಣ ತೋಟದಲ್ಲೂ ಮುರಿದು ಬಿದ್ದ ಕಂಗು ಬಾಳೆಗಳನ್ನು ಸವರಿ ಚೊಕ್ಕಟ ಮಾಡುವ ಕೆಲಸವಾಯಿತು. ಮಂಜುನಾಥನ ಪಾಲಿಗೆ ಇದರ 10 ಪಾಲಷ್ಟು ಕೆಲಸ ಅವಾಂತರಗಳು ಉಂಟಾಗಿಯೇ ಇರಬೇಕು. ಮಳೆರಾಯ ಅವನ ಅಹಂಕಾರಕ್ಕೆ ತಕ್ಕ ಮದ್ದನ್ನೆರೆದ ಎಂದು ಅಜ್ಜಿ ಹೇಳಿದರೂ ನಾನು ನನ್ನ ಕೆಲಸ ಮುಗಿಸಿದ ಮೇಲೆ ಮರುದಿನವಲ್ಲ, ಅದರ ಮರುದಿನ ಅವನನ್ನು ನೋಡಲು ಹೋಗಿದ್ದೆ. ಅವನ ಮನೆಗಿಂತ ಮೊದಲು ಸಿಗುವುದು ಅಮ್ಮನವರ ಗುಡಿ. ಸುದೈವಕ್ಕೆ ಗುಡಿಗೆ ಹಾಕಿದ ಹೊಸ ಹುಲ್ಲು ಚಾವಣಿ ಹಾಗೆಯೇ ಉಳಿದಿತ್ತು. ಆದರೆ ಉತ್ಸವಕ್ಕಾಗಿ ಮಾಡಿದ ದೊಡ್ಡ ಚಪ್ಪರ ಮಾತ್ರ ಬಹಳ ನಷ್ಟಕ್ಕೆ ಗುರಿಯಾಗಿತ್ತು. ಅದನ್ನು ಅಳಿದು ಮಡಲನ್ನು ಒಣಗಿಸಿ ದಾಸ್ತಾನು ಮಾಡುವ ಕೆಲಸಕ್ಕೆ 2 ದಿನ ಹಿಡಿಯಿತಂತೆ. ಅಲ್ಲಿಂದ ಅವನ ಮನೆಗೆ ಹೋದೆ. ಅವನು ಅಲ್ಲಿರಲಿಲ್ಲ, ಅವನ ಮಕ್ಕಳೂ ಇರಲಿಲ್ಲ. ಆದರೇನು, ಅವನು ಕಾರುಬಾರಿ. ಸಮಾರಾಧನೆಗಾಗಿ ಕಟ್ಟಿದ ದೊಡ್ಡ ಚಪ್ಪರವನ್ನು ಅಳಿದು ಒತ್ತರೆ ಮಾಡಿಬಿಟ್ಟಿದ್ದ. ಕೈತುಂಬ ದುಡ್ಡು ಕೊಡಲು ಬಂದರೆ ಇದು ಯಾವುದೂ ಹೆಚ್ಚಿನ ಕೆಲಸಗಳಲ್ಲ. ಆಳುಗಳು ಬರುತ್ತಾರೆ, ಕೆಲಸವನ್ನೂ ಮಾಡುತ್ತಾರೆ. ಅಲ್ಲದೆ ಅವನ ಒಕ್ಕಲುಗಳು ಹಾಗಿನವರೇ. ಅವರಿಗೆ 4 ಕಾಸು ಸಾಲ ಕೊಟ್ಟಿರುತ್ತಾನೆ. ಇಲ್ಲದೆ ಹೋದರೆ ಇಂಥ ಸಮಯದಲ್ಲಿ ಯಾರು ಬರುತ್ತಾರೆ? ಮಳೆ ಬಿತ್ತು ಎಂದರೆ ಗಾರು ಬಡಿದ ಗದ್ದೆಗಳನ್ನು ಉತ್ತು ಬಿತ್ತಬೇಕು, ಗೊಬ್ಬರವನ್ನು ಚೆಲ್ಲಬೇಕು. ನನ್ನ ಒಕ್ಕಲುಗಳಂತೂ ಇನ್ನು 3 ದಿವಸ ನಮಗೆ ಯಾವ ಕೆಲಸವನ್ನೂ ಹೇಳಬೇಡಿ ಅಂದಿದ್ದಾರೆ. ಅವನ ಸ್ಥಿತಿ ಮಾತ್ರ ನನ್ನದಕ್ಕಿಂತಲೂ ಬಹಳ ಉತ್ತಮವಾಗಿತ್ತು. ಅವನಿಗೆ ಸಾಕಷ್ಟು ಸಂಪಾದನೆಯೂ ಇದೆ. ಆತ ದುಡ್ಡಿಗೆ ಹೆದರುವವನೂ ಅಲ್ಲ. ಪೂಜೆ ಸಮಾರಾಧನೆಗಳ ವಿಷಯಗಳಲ್ಲಿ ಒಂದಿಷ್ಟು ಕೈ ಹಿಂದೆ ಮಾಡಿದ್ದನ್ನು ಕಾಣೆ. ಅವನು ಮನೆಯಲ್ಲಿಲ್ಲದಿದ್ದರೂ ಅವನ ಮಡದಿಯಾದ ಶ್ರೀದೇವಮ್ಮ ಬಾಯಿ ತುಂಬ ಉಪಚಾರ ಮಾಡಿದಳು. ತಿಂಡಿ ಕಾಫಿಗಳನ್ನು ಕೊಟ್ಟಳು. ಅನಂತರವಲ್ಲ, ಆ ಮೊದಲೇನೆ ಮಳೆ ಮಾಡಿದ ಉಪದ್ವ್ಯಾಪವನ್ನು ಕುರಿತು ಬಣ್ಣಿಸಿದಳು. ಅಷ್ಟನ್ನು ಹೇಳುತ್ತಾ ಅವೇ ಮಾತುಗಳ ಎಡೆಯಲ್ಲಿ, ನೀವು ಬೇಸರ ಮಾಡಬಾರದು. ನಮ್ಮವರಿಗೆ ನಿಮ್ಮ ಅಜ್ಜಿ ಒಂದು ಮಾತೆಂದರಂತೆ. ಅವರಿಗೆ ಬಹಳ ಠೇಂಕಾರ ಅಂದರಂತೆ. ನಾವು ಏನು ಮಾಡಿದ್ದೇವೆ ಅಂತ ಠೇಂಕಾರದ ಕೆಲಸ ಎಂದು ಪ್ರಶ್ನಿಸಿದಳು. ಹಾಗೆ ಹೇಳಿದಂತೆ ಇಲ್ಲವಲ್ಲ ಎಂದೆ ನಾನು. ಮೊನ್ನೆ ನಿಮ್ಮ ಮನೆಗೆ ಬಂದಿರಲಿಲ್ಲವೇ? ಆಗ ಅವರ ಮುಖಕ್ಕೇನೆ ಅಜ್ಜಿ ಹೇಳಿದರಂತೆ. ಮಳೆ ಗಾಳಿ ಬಂದಿದ್ದನ್ನು ನೋಡಿ ಹೇಳಿದರಂತಲ್ಲ. ಅಮ್ಮನವರ ಸೇವೆಯನ್ನು ನಾವು ಠೇಂಕಾರದಿಂದ ಮಾಡಿದ್ದೆ ಎಂದು ಪ್ರಶ್ನಿಸಿದಳು. ನನ್ನ ಮನಸ್ಸಿನಲ್ಲಿಯೂ ಅಜ್ಜಿ ಹಾಗೇತಕ್ಕೆ ಮಾತನಾಡಿದರು ಎಂದೇ ಅನ್ನಿಸುತ್ತಿತ್ತು. ಆದರೂ ಅವರ ಪಕ್ಷವನ್ನು ಬಿಡುವುದಕ್ಕಾಗದೆ ಅವರು ಒಟ್ಟುರಾಶಿ ಯೋಚನೆ ಮಾಡದೆ ಹಾಗೆ ಹೇಳಿರಬೇಕು. ಮಳೆ ಬಾರದೆ ಹೋದರೆ ದೇವರಿಗೆ ಸಿಟ್ಟು ಬಂದಿದೆ ಅನ್ನುವುದಿಲ್ಲವೇ ನಾವು? ಹಾಗೆಯೇ ಆವತ್ತು ಗಾಳಿಯ ಪ್ರಕೋಪವನ್ನು ಕಂಡು ಆ ಅರ್ಥದಲ್ಲಿ ಒಂದು ಮಾತು ಆಡಿದರು. ನಮ್ಮ ಮನೆಯ ಚಪ್ಪರ ಅದೇ ಮಳೆಗೆ ಹುಡಿಯಾಗಲಿಲ್ಲವೇ? ಹಾಗಿದ್ದರೆ ಅವರ ಮಾತು ನನಗೂ ನಾಟಬೇಕಲ್ಲ ಎಂಬ ಸಮಾಧಾನವನ್ನು ಹೇಳಿದೆ ನಾನು. ಆಕೆಗೆ ಸಮಾಧಾನವಾಗಿರಲಾರದು. ಆಕೆ, ಎಷ್ಟೆಂದರೂ ನಿಮ್ಮ ಅಜ್ಜಿಯ ಬಾಯಿ ಹೆಚ್ಚಪ್ಪ. ಯಾವುದನ್ನು ಆಡಬಾರದು, ಯಾವುದನ್ನು ಆಡಬಹುದು ಎಂದು ಯೋಚಿಸದೆಯೇ ಹಿಂದು ಮುಂದು ನೋಡದೆಯೇ ಆಡಿಬಿಡುತ್ತಾರೆ. ನಮ್ಮ ಯಜಮಾನರು ಅಷ್ಟೊಂದು ಪ್ರೀತಿಯಿಂದ ಅವರನ್ನು ಕರೆದರೆ ಇಲ್ಲಿಗೆ ಬಂದವರು ಇಲ್ಲಿ ದೇವರ ಪ್ರಸಾದದ ಊಟ ಮಾಡದೆ ತಿಪ್ಪಜ್ಜಿ ಮನೆಗೆ ಹೋಗಿ ಉಂಡು ಬಂದರಂತಲ್ಲ. ಇದಾದರೂ ಯಾವ ಚಂದ ಎಂದು ಕೇಳಿದಳು. ಕರೆದುಕೊಂಡು ಹೋದದ್ದು ನಾನು. ಅವರು ಹಾಗೆ ಅಪೇಕ್ಷೆ ಮಾಡಿದರು ಎಂದು ಕರೆದುಕೊಂಡು ಹೋದೆ. ಅವರಿಗೆ 10 ಜನರ ಎಡೆಯಲ್ಲಿ ಕುಳಿತು ಊಟ ಮಾಡುವುದಕ್ಕೆ ಸರಿಹೋಗುವುದಿಲ್ಲ. ಗುರುತಿಲ್ಲದಿದ್ದರೂ ಜನಗಳು ಹತ್ತಿರ ಬಂದರೂ ಬಂದವರ ಸ್ವಭಾವ ಎಂಬುದು ಅವರಿಗೆ ಗೊತ್ತಾಗುತ್ತದೆ. ಆಗ ಅವರು ಏನಾದರೂ ಮುಖಕ್ಕೆ ಅಂದುಬಿಟ್ಟರೆ ಅಂಥ ಪ್ರಸಂಗವನ್ನು ತಪ್ಪಿಸಿದ ಹಾಗೂ ಆಯಿತು. ತಿಪ್ಪಜ್ಜಿಯವರ ಹಳೆಗಾಲದ ಸ್ನೇಹಿತೆ, ಕುರುಡಿ, ಎಷ್ಟೋ ವರ್ಷವಾಗಿತ್ತು ನೋಡದೆಯೇ. ಆದ್ದರಿಂದ ಅವಳನ್ನು ನೋಡಿ ಮಾತನಾಡಿ ಸಂತೋಷಪಡಲೆಂದು ಕರೆದುಕೊಂಡು ಹೋದೆ ನಾನು. ಆ ಹಿರಿಯಳ ಒತ್ತಾಯಕ್ಕೆ ನಾವಿಬ್ಬರೂ ಅಲ್ಲೇ ಊಟವನ್ನು ಮಾಡಿಯೂ ಮಾಡಿದೆವು. ಅವರು ದೇವರ ಪ್ರಸಾದವನ್ನು ಮಾತ್ರ ತೆಗೆದುಕೊಂಡರು. ಇಷ್ಟು ಸಣ್ಣ ವಿಷಯ ಹೇಗೆ ದೊಡ್ಡದಾದೀತು ಎಂದು ನಾನು ಎಣಿಸಿರಲಿಲ್ಲ. ಅದಕ್ಕಾಗಿಯೇ ನಾನೆಂದೆ, ಶ್ರೀದೇವಮ್ಮ, ಈ ವಯಸ್ಸಿನಲ್ಲಿ ನಮ್ಮ ಅಜ್ಜಿಯ ಬಾಯಿಗೆ ನಾನು ಲಗಾಮು ಹಾಕಬಲ್ಲೆನೆ? ಅವರಿಗೆ ಅರುಳು ಮರುಳು ಅಂತ ಲೋಕಕ್ಕೇ ಗೊತ್ತು. ಅವರು ಮನೆಯಿಂದ ಹೊರಗೆ ಹೊರಡುವವರೂ ಅಲ್ಲ.
ಹೊರಡಿಸಿದ್ದು ಮಂಜುನಾಥನ ಒತ್ತಾಯಕ್ಕೆಂಬುದು ನಿಜ. ಅವರು ಏನೂ ಅಂದಿರಬಹುದು, ಮಾಡಿರಬಹುದು. ನನ್ನನ್ನು ನೋಡಿ ಮರೆತು ಬಿಡಿ. ಮಂಜುನಾಥ ಸಿಕ್ಕಿದರೆ ಅವನಿಗೂ ಅದೇ ಮಾತನ್ನು ನಾನು ಹೇಳುತ್ತೇನೆ, ಆಯಿತಲ್ಲ ಎಂದೆ. ಅವಳಿಗೆ ಸಮಾಧಾನವಾಯಿತೋ ಇಲ್ಲವೋ ನನಗಂತೂ ತಿಳಿಯಲಿಲ್ಲ. ನಾನು ನಿರುತ್ಸಾಹದಿಂದಲೇ ಇವತ್ತು ಬೆಳಗ್ಗೆ ಏಳುವಾಗ ನಾನು ಯಾರ ಮುಖ ನೋಡಿದ್ದೆನೋ ಎಂದುಕೊಂಡು ಮನೆಯ ಕಡೆಗೆ ಹೊರಟೆ. ಅಮ್ಮನವರ ಗುಡಿಯ ಕಾಡಿನ ಸಂದು ಕಳೆಯಿತು. ಮುಂದಣ ಹಾದಿ ಬಂತು. ನನ್ನ ತಲೆ ಎಲ್ಲೆಲ್ಲಿಯೋ ಸುತ್ತುತ್ತಿತ್ತು. ದಾರಿಯಲ್ಲಿ ಬರುತ್ತಾ ನನಗೆ ತಿರುಗಿ ಕಾಣಿಸಿದ್ದು ಆ ಹಾಳು ಅರೆ ಹಾಸುಶಿಲೆ. ಅಲ್ಲಿಗೆ ಏತಕ್ಕೆ ನಾನು ಬಂದೆನೆಂದು ನನ್ನ ಬುದ್ಧಿಗೆ ಹೊಳೆಯಲಿಲ್ಲ. ನಿಂತೆ ಅಲ್ಲಿ. ನನ್ನ ಕಿವಿಗೂ ಇಂದ್ರಾಯ ಸ್ವಾಹ, ಇಂದ್ರಾ ಇದನ್ನಮಃ ಎಂಬ ಮಂತ್ರ ಕೇಳಿದ ಹಾಗಾಯಿತು. ನಗು ಬಂತು. ಕಿವಿ ನಿಮಿರಿಸಿದೆ. ಆಗ ಮುಂದಣ ಮಂತ್ರಗಳೂ ಕೇಳಿಸಿದ ಹಾಗಾಯಿತು. ಆ ಮಂತ್ರದ ಮರುಳು ಬಿಡುವುದಕ್ಕೆ 10 ನಿಮಿಷ ಹಿಡಿಯಿತು. ಇಲ್ಲ, ಖಂಡಿತಕ್ಕೂ ಇದೊಂದು ಕಾರಣಿಕದ್ದೇ ಸ್ಥಳ. ಏನೋ ಇದೆ ಇಲ್ಲಿ, ಪೂರ್ವಕಾಲದ ಅವಶೇಷ. ಇನ್ನೊಮ್ಮೆ ಇಲ್ಲಿಗೆ ನಾನು ಬರಲೇಬೇಕು. ಅಜ್ಜಿಯನ್ನು ಕರೆದುಕೊಂಡೇ ಬರಬೇಕು. ಅವರನ್ನು ಈ ವಠಾರದಲ್ಲಿ ತಿರುಗಾಡಿಸಬೇಕು. ಆ ತಗ್ಗಿನ ಗಿಡಮರಗಳ ಹೊದರಿಗೂ ಅವರನ್ನು ಕರೆದೊಯ್ಯಬೇಕು. ಅದಕ್ಕಿಂತ ಮುಂಚೆ 4 ಆಳುಗಳನ್ನು ಕರೆತಂದು ಅಲ್ಲಿರುವ ಬಲ್ಲೆಗಳನ್ನು ಸವರಿ ಎಲ್ಲಿ ಏನಿದೆ ಎಂದು ಶೋಧಿಸಿ ನೋಡಬೇಕು ಎಂಬ ವಿಚಾರ ಹೊಳೆಯಿತು. ಸ್ವಲ್ಪ ದೂರ ನಡೆದು ಆ ತಗ್ಗಿನ ತನಕ ಹೋದೆ. ಬಲ್ಲೆಯೇ, ಅದರೊಳಕ್ಕೆ ಕಾಡು ಗಿಡಗಳ ಜೊತೆಗೆ ಕೇದಗೆ, ಮುಂಡಕಗಳ ಗಿಡಗಳು ದಟ್ಟವಾಗಿ ಬೆಳೆದಿದ್ದವು. ಅಲ್ಲಿ ಹಳೆಗಾಲದ ಬಾವಿಯೊಂದಿದ್ದಿರಲೂಬಹುದು ಎಂಬುದಾಗಿ ಮೊದಲೇ ತರ್ಕಿಸಿದೆ. ಅರೆಯ ಹತ್ತಿರವಿರುವ ನೀರು ಮರಿಗೆಗೆ ಅಲ್ಲಿಂದಲೇ ನೀರನ್ನು ಒಯ್ಯುತ್ತಿದ್ದರು ಎಂಬುದಾಗಿ ತರ್ಕ ಮಾಡಿದೆ. ಬರಿಯ ಬಾವಿಯೊಂದೇ ಇದ್ದೀತೆ ಅಥವಾ ಇನ್ನೇನಾದರೂ ಹೆಚ್ಚಿಗೆ ಇದ್ದೀತೆ ಎಂಬ ವಿಚಾರವೂ ಹೊಳೆಯಿತು. ಅಷ್ಟರಲ್ಲಿ ಸರಕ್ಕನೆ ಏನೋ ಒಂದು ಪ್ರಾಣಿಯು ಸರಿದು ಹೋದ ಸದ್ದಾಯಿತು. ಕಿವಿಗೊಟ್ಟು ಅದನ್ನಾಲಿಸಿದೆ. ತರಗೆಲೆಗಳ ಮೇಲೆ ಯಾವುದೋ ಸರಿದು ಹೋಗುವ ಸದ್ದು ಅದು. ಕಣ್ಣಿನ ಮೇಲೆ ಕಣ್ಣು ಹಾಕಿ ನಿಂತಲ್ಲಿಯೇ ಆಚೀಚೆ ನೋಡಿದೆ. ಸರಿದ ಪ್ರಾಣಿಯನ್ನು ಕಂಡಾಗ ಎದೆ ಅಜಪ್ಪಾಯಿತು. ಶುದ್ಧ ಹಳದಿ ಬಣ್ಣದ ನಾಗರಹಾವು. ಕೇದಗೆಯ ಬನಕ್ಕೂ ನಾಗರ ಹಾವಿಗೂ ನಂಟು ಎಂಬುದು ಅನುಭವದ ಮಾತು. ಅದು ನಾಗರ ಹಾವಾಗಿರುವ ಬದಲು ಕಾಳಿಂಗನ ಹಾವಾಗಿದ್ದರೆ ಆ ದಿವಸ ನನಗೆ ಸುಳಿದಿಡಬೇಕಿತ್ತು. ಮಾರುದ್ದದ ಹಾವು. ಅಲ್ಲಿಂದ ತನ್ನಷ್ಟಕ್ಕೆ ಹೊರಟು ಹೋಯಿತು. ಆಗ ಆ ಹೊದರನ್ನು ಸವರುವ ವಿಷಯದಲ್ಲಿ ಅನುಮಾನ ಮೂಡಿತು ಮನಸ್ಸಿನಲ್ಲಿ. ಇಲ್ಲಿ ಹಿಂದೊಂದು ನಾಗನ ಬನ ಇದ್ದಿತ್ತೇ ಎಂಬ ಸಂಶಯ ಬಂತು. ಇನ್ನೊಂದು ವಿಚಾರವಿದೆ. ಇಲ್ಲಿ ನಾಗರ ಹಾವಿದೆ ಎಂದರೆ ಯಾವೊಬ್ಬನೂ ಕೆಲಸಗಾರ ಬರಲಾರ, ಬನ ಸವರುವ ಉಸಾಬರಿಗೆ ಹೋಗಲಾರ. ಆಗ ನನ್ನ ಆಸೆ ಬರಿದೇ ಉಳಿದೀತು. ಆದುದರಿಂದ ಅದು ಕೆಲಸದವರೊಡನೆ ಹೇಳುವ ವಿಚಾರವಲ್ಲ ಎಂದು ತೀರ್ಮಾನಿಸಿದೆ. ಮರುಕ್ಷಣಕ್ಕೆ ಮತ್ತೊಂದು ವಿಚಾರ ಮೂಡಿತು. ಸರ್ಪ ಇರುವಲ್ಲಿ ನಿಧಿ ಇರುತ್ತದೆ ಅನ್ನುತ್ತಾರೆ ಜನರು. ಇಲ್ಲಿಯೂ ನಿಧಿ ಇದೆಯೋ ಏನೋ? ಕಲ್ಲು ಮಂಟಪದ ಕೆಳಗೆ ಅದು ಇದ್ದೇ ಇದೆ ಎಂಬುದನ್ನು ಕೇಳಿದ್ದೇನೆ. ಇಲ್ಲಿಯೂ ನಿಧಿ ಏತಕ್ಕೆ ಇರಬಾರದು? ಅಂದರೆ ನೋಡಿ, ನಮ್ಮ ಮೂಡೂರಿನಲ್ಲಿ 300 ಗುಡಿ ಎಂಬ ಹಳೆಯ ಗಾದೆಯೊಂದಿದೆ. ಹಿಂದೆ ಇಲ್ಲಿ ಆಳಿದಂಥ ಪ್ರಸಿದ್ಧ ಅರಸರು ಇದ್ದರಂತೆ. ಗೆರಸೊಪ್ಪೆಯ ಹಾಗೆಯೇ ಇದು ಒಂದು ಕಾಲದಲ್ಲಿ ಬಹಳ ದೊಡ್ಡ ನಗರವಾಗಿದ್ದಿರಬೇಕು. ಅಲ್ಲಿ ಇಲ್ಲಿ ಎಲ್ಲಿ ನೋಡಿದರೂ ಗುಡಿಗಳ ತಳಪಾಯಗಳು ಕಾಣಸಿಗುತ್ತವೆ, ನಿಜ. ಹಾಗೆ ನಮ್ಮಲ್ಲಿ 300 ಗುಡಿಗಳೇ ಇಲ್ಲದಿರುವಾಗ 3,000ವೋ ಅಥವಾ 30,000ವೋ ಮನೆಗಳಿದ್ದಿರಬೇಕಲ್ಲ. 30,000 ಅಂದರೆ ಸ್ವಲ್ಪ ಹೆಚ್ಚೇ ಆಯಿತೆನ್ನಿ. 3,000 ಕಡಿಮೆಯಾಯಿತು. ಅಂತೂ ನಮ್ಮ ಊರು ಸಂಪತ್ ಸಮೃದ್ಧ ದೊಡ್ಡ ನಗರವಾಗಿತ್ತು ಎಂಬುದರಲ್ಲಿ ಅನುಮಾನವಿಲ್ಲ. ಆ ಕಾಲದಲ್ಲಿ ಹಿಂಡುಗಾನ ಅಮ್ಮನವರು ಕೊಲ್ಲೂರು ಮೂಕಾಂಬಿಕೆಗಿಂತಲೂ ಪ್ರಸಿದ್ಧವಾಗಿರಲೂಬಹುದು ಎಂದು ತೋರಿತು. ಆ ಯೋಚನೆಯ ಒಟ್ಟಿಗೆ ಕಲ್ಪನೆಯ ಕುಡಿಗಳು ಒಡೆಯುವುದು ಬೇಗ. ಸಂಪತ್ತು, ನಾಗ, ನಿಧಿ ಈ 3 ಶಬ್ದಗಳು ಹೂತಿಟ್ಟ ಕೊಪ್ಪರಿಗೆಯೊಂದರ ಕಡೆಗೆ ಮನಸ್ಸನ್ನು ಸೆಳೆದವು. ಈ ಸ್ಥಳದಲ್ಲಿ ನನಗೆ ಕೊಪ್ಪರಿಗೆಯೊಂದು ಸಿಕ್ಕಿ ಕೈತುಂಬ ನಗನಾಣ್ಯ, ಮುತ್ತು ರತ್ನಗಳು ಸಿಕ್ಕಿದ್ದಾದರೆ ಎಂಬ ಆಸೆಯೂ ಮೂಡಿತು. ಹಾಗೆಲ್ಲಾದರೂ ಆದರೆ ಮಂಜುನಾಥನನ್ನು ಮೀರಿಸುವ ಸಮಾರಾಧನೆ ಊಟವನ್ನು 1000 ಜನರಿಗೆ ಮಾಡಿಸುತ್ತೇನೆ ಅಂದುಕೊಂಡೆ. ಅಲ್ಲಿಂದ ಹೊರಟು
ತಿರುಗಿ ಹಾಸುಗಲ್ಲಿದ್ದಲ್ಲಿಗೆ ಬಂದೆ. ಕಣ್ಣೆದುರಿಗೆ ನಿಂತ ಕಲ್ಲು ಕಾಣಿಸಿತು. ಕಲ್ಲಿನ ಬಾಣಿಯೂ ಕಾಣಿಸಿತು. ಮೊನ್ನೆ ಬಿಸಿಲ ಜಳದಲ್ಲಿ ನಾಗಿಯು ಬೆತ್ತದ ಹೊರೆಯನ್ನು ಕಂಬಕ್ಕೊರಗಿಸಿ ಬೆವರನ್ನು ಹಿಂಡುತ್ತಿದ್ದ ಚಿತ್ರವು ಕಣ್ಣಿಗೆ ಕಾಣಿಸಿತು. ಅವಳ ಜತೆಯಲ್ಲಿದ್ದ ಇಬ್ಬರು ಮಕ್ಕಳೇಕೋ ಕಾಣಿಸಲಿಲ್ಲ. ಅದರ ಬದಲು ಇಬ್ಬರು ನಾಗಿಯರು ಕಾಣಿಸಿದರು. ಬಲು ಹಿಂದೆ ಒಂದು ಜಾತ್ರೆಯ ದಿವಸ ಕಾಸು ಕೊಡಲು ಹೋದಾಗ ನಾನು ಕಂಡ ಪ್ರಾಯದ ಚಲುವೆಯೊಬ್ಬಳು ನಮ್ಮೂರ ವಠಾರವನ್ನೇ ಬಿಟ್ಟು ಪಡುವಣದ ಯಾವುದೋ ಒಂದು ಹಳ್ಳಿಗೆ ಹೋಗಿ ದುಡಿದು ಜೀವ ಹಿಡಿದುಕೊಂಡ ಕಷ್ಟಾಳುವಾದ ಬಡನಾಗಿ ಇನ್ನೊಬ್ಬಳು. ಅವಳ ನೆನೆವರಿಕೆ ಬರುತ್ತಲೇ ನಮ್ಮ ಅಜ್ಜಿ ಅವಳೊಡನೆಯೇ ಕುಳಿತು ದೀರ್ಘವಾದ ಸಂಭಾಷಣೆ ನಡೆಸುತ್ತಿದ್ದ ಚಿತ್ರ ಕಣ್ಣಿಗೆ ಕಟ್ಟಿತು. ಅವರ ಮಾತಿಗೆ ಕಿವಿಗೊಡಲು ಬಂದ ನನ್ನನ್ನು ಛೇಡಿಸಿ ಆಡಿದ ಮಾತುಗಳು ನೆನಪಿಗೆ ಬಂದುವು. ಮರುದಿವಸ ರಾಮಣ್ಣ ಮಳೆಯಲ್ಲಿ ನೆನೆದು ನಮ್ಮ ಮನೆಗೆ ಬಂದಾಗ ಅಜ್ಜಿ ಅವನೊಡನೆ ದೀರ್ಘ ಸಂಭಾಷಣೆಯನ್ನು ನಡೆಸಿದ್ದೂ ನೆನಪಿಗೆ ಬಂತು. ಎಷ್ಟೆಂದರೂ ಆ ನಾಗಿ ಅವನನ್ನೊಮ್ಮೆ ಕೈ ಹಿಡಿದ ಮೋಹದ ಹೆಂಡತಿ. ಮುಂದೆ ಮಾತ್ರ ಊರವರು ಅವಳನ್ನು ಜಾತಿಯಿಂದ ಹೊರಗೆ ಇರಿಸಿರಲೂಬಹುದು. ಅವಳು ಅಡ್ಡದಾರಿಯನ್ನು ಹಿಡಿದ ಮೇಲೆಯೂ ಈ ರಾಮಣ್ಣನಿಗೆ ಅವಳಲ್ಲಿನ ಮೋಹ ಹೋಗಲಿಲ್ಲ ಎಂದು ಎಲೆ ಅಡಿಕೆ ಸಂಚಿ ಹೇಳಿತು. ಆ ಸಂಚಿಯನ್ನು ನಮ್ಮ ಮನೆಯಲ್ಲಿ ಮರೆತು ಹೋದ ರಾಮಣ್ಣ ಚಿನ್ನದ ಒಡವೆಯನ್ನು ಮರೆತು ಬಿಟ್ಟವನ ಹಾಗೆ ಗಾಬರಿಗೊಂಡು ಮರಳಿ ಬಂದು ಅದನ್ನು ತೆಗೆದುಕೊಂಡು ಹೋದ ಕತೆ ನೆನಪಿಗೆ ಬಂತು. ಅವನು ಅವಳನ್ನು ಎಂದೂ ಮರೆತಿರಲಿಲ್ಲ. ಅವಳ ನೆನಪಿಗೇನೇ ಆ ಸಂಚಿಯನ್ನಿರಿಸಿಕೊಂಡದ್ದು. ಆ ಪುಣ್ಯಾತ್ಗಿತ್ತಿ ಮಾತ್ರ ಏನೇನೋ ಆದಳು. ಅವಳು ಹಾದರಕ್ಕಿಳಿದಳು ಎಂದು ತಿಳಿದ ಮೇಲೆ ರಾಮಣ್ಣ ಅವಳನ್ನು ಮರೆಯಬಹುದಿತ್ತು. ಆದರೆ ಆತ ಇನ್ನೊಂದು ಹೆಣ್ಣಿನ ಮುಸುಡನ್ನೇ ನೋಡಲಿಲ್ಲ ಎಂಬುದನ್ನು ನೆನೆಯುವಾಗ ಅಯ್ಯೋ ಪಾಪ ಎನಿಸಿತು ನನಗೆ. ನಮ್ಮ ಅಜ್ಜಿ ಅನ್ನುತ್ತಿರುವ ಹಾಗೆ ಗಂಡು ಹೆಣ್ಣಿನ ಮೋಹ ದೊಡ್ಡದು. ಪುರಾಣಗಳು ಹೇಳುವ ಹಾಗೆಯೇ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿಯರು ಮೇಲಿಂದ ಮೇಲೆ ಅವತಾರ ತಾಳಿದರೂ ಪ್ರತಿ ಜನ್ಮದಲ್ಲೂ ಅವನೇ ಗಂಡ ಅವಳೇ ಹೆಂಡತಿ ಆಗಿ ಮದುವೆಯಾಗಿ ಬಾಳಿದರು, ಬನ್ನಪಟ್ಟು ಆಮೇಲೆ ತಮ್ಮ ಅವತಾರ ಕಳಚಿದರು. ದೇಹ ಇದ್ದರೇನೇ ಆತ್ಮ. ಆತ್ಮಕ್ಕೆ ದೇಹದ ಮೂಲಕ ಮಾತ್ರ ಸುಖ ಸಂತೋಷ ದುಃಖವೂ ಇರುತ್ತದೆ ಅನ್ನಿ. ಸುಖ ಬೇಕಾದರೆ ಅದು ಕೂಡ ಇರಬೇಕಲ್ಲ. ದೇವರಿಗೆ ಮಾತ್ರ ಇದೆಲ್ಲ ಸಾಧ್ಯ. ಜನಕರಾಯನ ಮಗಳಾಗಿ ಲಕ್ಷ್ಮಿ ಹುಟ್ಟಬಹುದು. ದಶರಥರಾಯನ ಮಗನಾಗಿ ವಿಷ್ಣುವೂ ಹುಟ್ಟಬಹುದು. ಸೀತೆಗೆ ಒಂದು ಸ್ವಯಂವರ ನಿರ್ಣಯವಾದರೂ ಅದಕ್ಕೇನೆ 100 ಜನ ಅರಸು ಮಕ್ಕಳು ಓಡಿ ಬಂದರೂ ಖುದ್ದು ರಾವಣಾಸುರ ಬಂದರೂ ಬಿಲ್ಲು ಹಿಡಿದರೂ ಸೀತೆ ಮಾತ್ರ ರಾಮನದೇ ಹೆಂಡತಿಯಾಗುವುದು ಸಾಧ್ಯ. ಉಳಿದವರಿಗೆ ಸಾಧ್ಯವೇ? ಇದನ್ನು ನೆನೆದಾಗ ನನಗೊಂದು ನಗುವೂ ಬಂತು. ನನ್ನ ಹೆಂಡತಿಯ ಹೆಸರು ಸೀತೆಯಷ್ಟೇ. ಇವಳು ಹೀಗೆಯೇ ಜನ್ಮ ಜನ್ಮಾಂತರದಿಂದಲೂ ನನ್ನನ್ನು ಬೆನ್ನಟ್ಟಿ ಬಂದವಳಿರಬಹುದೇ ಎನಿಸಿತು. ಹಿಂದೆಯೂ ಇವಳು ನನ್ನನ್ನು ಸ್ವಲ್ಪ ಮಟ್ಟಿಗಾದರೂ ಹೆದರಿಸಿಕೊಂಡೇ ನನ್ನವಳಾಗಿ ಮನೆಯನ್ನು ನಡೆಸಿದ್ದಾಳು ಎಂದೂ ಅನಿಸಿತು. ಅಜ್ಜಿಯನ್ನು ಈ ವಿಚಾರದಲ್ಲಿ ಪ್ರಶ್ನಿಸಬೇಕು ಎಂದು ನಿರ್ಧಾರ ಮಾಡಿದೆ. ಸಾವಿರಾರು ವರ್ಷಗಳ ಹಿಂದಿನ ಕಥೆಯನ್ನು ಹೇಳುವಷ್ಟು ಅಂತರ್ದೃಷ್ಟಿಯುಳ್ಳವರು ಅವರು ಸಹ ತಮ್ಮ ಪೂರ್ವಜನ್ಮದ ವಿಚಾರವನ್ನು ಯಾಕೆ ತಿಳಿದುಕೊಂಡಿರಬಾರದು ಎನಿಸಿತು. ಅಂಥದೊಂದು ಇರುವುದಾದರೆ ನಮ್ಮ ರಾಮಣ್ಣನಿಗೆ ಈ ಜನ್ಮದಲ್ಲಿ ಆ ನಾಗಿ ಸಿಗದೇ ಹೋದರೂ ಇನ್ನೊಂದು ಜನ್ಮದಲ್ಲಾದರೂ ಅವನಿಗಿರಿಸಿದ ಪ್ರೀತಿಗೆ ಬಹುಮಾನವಾಗಿ ದೇವರು ಅದೇ ನಾಗಿಯನ್ನು ಅವನಿಗೆ ಕೊಡಿಸಲಾರನೇ ಎಂಬ ಬಯಕೆ ಉಂಟಾಯಿತು. ಅದೇ ನಾಗಿಯನ್ನೇ, ತನ್ನ ಮೆಚ್ಚಿನ ಗಂಡನನ್ನು ಬಿಟ್ಟು ಏಕಾಏಕಿ ಓಡಿ ಹೋದವಳನ್ನೇ. ಈಗೇನೋ ತುಂಬ ಪಾಪದವಳಾಗಿ ಕಾಣಿಸುತ್ತಿದ್ದಾಳೆ ನಿಜ, ಆದರೆ ಅವಳೇ ಹೇಳಿದ ಹಾಗೆ ಎಂಜಲಾದವಳಲ್ಲವೇ ಎಂದು ಅನಿಸಿತು. ಅಷ್ಟಕ್ಕೆ ಇನ್ನೊಂದು ಪುರಾಣದ ಕತೆ ಅಡ್ಡ ಬಂದಿತು. ಅದು ರಾಮಾಯಣದ್ದೇ. ಗೌತಮನ ಹೆಂಡತಿ ಅಹಲ್ಯೆ ಏನು ಮಾಡಿದಳಂತೆ? ಉದ್ದೇಶಪಟ್ಟೋ ಪಡದೆಯೋ ಅವಳು ಒಂದು ದಿನ ಇಂದ್ರಾಯ ಸ್ವಾಹ ಆಗಲಿಲ್ಲವೇ? ಗೌತಮರು ಶಾಪ ಕೊಟ್ಟರು. ಇವಳು ಕಲ್ಲಾಗಿ ಬಿದ್ದಳು. ರಾಮನಿಂದ ತಿರುಗಿ ಹೆಣ್ಣಾದಳು. ಹಾಗೆ ಹೆಣ್ಣಾದ ಮೇಲೆ ಅವಳು ಗೌತಮನನ್ನು ಸೇರಿದಳೋ ಇಲ್ಲವೋ ಎಂದು ಆ ಕತೆ ಹೇಳುವುದಿಲ್ಲ. ಹೇಳಿದ್ದು ನನಗಂತೂ ತಿಳಿಯದೆ ಹೋದರೂ ಅವಳು ಅದೇ ಗೌತಮರ ಬಳಿಗಲ್ಲದೆ ಇನ್ನೆಲ್ಲಿಗೆ ಹೋದಾಳು? ಆ ಅಹಲ್ಯೆ ಶಾಪದಿಂದ ಹಣ್ಣಾದಷ್ಟೇ ಈ ನಾಗಿಯೂ ಹಣ್ಣಾಗಿದ್ದಾಳೆ ಎಂದು ನನಗನ್ನಿಸುತ್ತದೆ.
ಇನ್ನೊಂದು ಜನ್ಮದಲ್ಲಿ ರಾಮಣ್ಣನಿಗೆ ಅವಳು ಸಿಕ್ಕಿಯೇ ಸಿಗುತ್ತಾಳೆ, ಸಿಗಲೇಬೇಕು ಎಂಬುದು ನನ್ನ ಅಪೇಕ್ಷೆ. ಹಾಗಾದರೆ ಏನಾದ ಹಾಗಾಯಿತು? ಅವನಿಗೆ ಅವಳು ಸಿಕ್ಕಿದರೂ ಕೂಡ ಏನು ಪ್ರಯೋಜನ? ಇನ್ನೊಂದು ಜನ್ಮದಲ್ಲಿ ರಾಮಣ್ಣ ಗಾಣದ ರಾಮಣ್ಣನಾಗಿ ಹುಟ್ಟುತ್ತಾನೆಯೇ? ಅಥವಾ ನಾಗಿ ಅದೇ ನಾಗಿಯಾಗಿ ಹುಟ್ಟುತ್ತಾಳೆಯೇ? ಪೂರ್ವ ಜನ್ಮದ ಸ್ಮರಣೆಗಳು ಅವಳಿಗಿರುತ್ತವೆಯೇ ಅಥವಾ ಇವನಿಗಿರುತ್ತದೆಯೇ? ತಿರುಗಿ ಅವರಿಬ್ಬರೂ ಗಂಡ ಹೆಂಡಿರಾಗಿ ಒಟ್ಟುಗೂಡುತ್ತಾರೆ ಎಂಬ ಭರವಸೆಯಾದರೂ ಎಲ್ಲಿದೆ? ಖಂಡಿತಕ್ಕೂ ಇಲ್ಲ. ಅದೇ ವಿಚಾರವನ್ನು ಮುಂದುವರಿಸಿದಾಗ ನನಗೆ ನನ್ನ ಸೀತೆಯ ನೆನಪು ಬಂದಿತು. ನಾವು ಸಹ ನಮ್ಮ ಈ ಜೀವನದಲ್ಲಷ್ಟೇ ಗಂಡ ಹೆಂಡಿರಾದವರು. ಮುಂದಿನ ಜನ್ಮದಲ್ಲಿಯೂ ಗಂಡ ಹೆಂಡಿರಾಗಿಯೇ ಹುಟ್ಟುತ್ತೇವೆ ಎಂಬ ಖಾತ್ರಿ ಇದೆಯೇನು? ಒಮ್ಮೆ ಹಾಗೆ ಆದರೂ ಕೂಡ ಅದು ನಮಗೆ ತಿಳಿದಿರುವುದಿಲ್ಲ. ಆ ಪ್ರಶ್ನೆ ಅಲ್ಲಿರಲಿ. ಇಷ್ಟೆಲ್ಲ ಸಂಸಾರಗಳಿವೆಯಲ್ಲ ಲೋಕದಲ್ಲಿ. ಹೆಂಗಸರೇ ಇರಲಿ, ಅವರು ಬೇಕಾದರೆ ಗಂಡಸರೇ ಇರಲಿ, ಮುಂದಿನ ಜನ್ಮಾಂತರಗಳಲ್ಲಿ ಅದೇ ದಾಂಪತ್ಯ ಸಂಬಂಧ ಉಳಿಯಬೇಕು. ಇವನೇ ತಿರುಗಿ ನನ್ನ ಗಂಡನಾಗಬೇಕು, ಇವಳೇ ತಿರುಗಿ ನನ್ನ ಹೆಂಡತಿಯಾಗಬೇಕು ಎಂಬ ಅಪೇಕ್ಷೆ ಎಷ್ಟು ಜನರಲ್ಲಿ ಉಳಿದೀತು? ಸಂಸಾರದ ನೋವನ್ನು ತಿನ್ನುತ್ತಿರುವವರಿಗೆ ಅಂಥ ಆಸೆ ಉಳಿಯುವುದಕ್ಕೆ ಸಾಧ್ಯವೇನು? ಈಗ ನನಗೇ ಇರಲಿ, ಈ ಸೀತೆಗಿಂತಲೂ ಹೆಚ್ಚು ಒಳ್ಳೆಯ ಹೆಂಡತಿ ಸಿಕ್ಕಿದರೆ ಆಗದೆ ಎಂಬ ಅಪೇಕ್ಷೆ ಮೂಡಬಹುದು. ಅವಳಿಗೂ ತನ್ನ ಈ ಜಡಭರಿತ ಸುಬ್ಬರಾಯನಿಗಿಂತ ಉತ್ತಮವಾದ ಒಬ್ಬ ಗಂಡ ಸಿಗಲಿ ಎಂಬ ಬಯಕೆಯೂ ಬಾರದಿದ್ದೀತೆ. ಒಮ್ಮೆ ಅಂಥವರು ಹುಟ್ಟದೆಯೂ ಇರಬಹುದು. ಆದರೂ ತಮ್ಮನ್ನು ಹೊಂದಿಕೊಂಡವರಲ್ಲಿರುವ ಕುಂದುಕೊರತೆ ಹೋಗಲಿ, ಅವರ ಆಕಾರ ಮತ್ತು ರೂಪಗಳು ಇನ್ನಷ್ಟು ಚೆನ್ನಾಗಿ ಆಗಲಿ, ಸಂಪತ್ತು ಸ್ಥಿತಿಗಳು ಒಳ್ಳೆಯದಾಗಲಿ ಎಂಬ ಅಪೇಕ್ಷೆಯಾದರೂ ಬಂದೀತು. ಅಷ್ಟೆಲ್ಲ ಕುಂದುಕೊರತೆಗಳ ನಿವಾರಣೆಯಾಗಿ ಸಮನಾಗಿ ರಿಪೇರಿಗೊಂಡು ಹುಟ್ಟುವ ಪುನರ್ಜನ್ಮದ ಆ ಗಂಡ ಮೊದಲಿನ ಜನ್ಮದ ಗಂಡನ ಹಾಗೆಯೇ ಕಾಣಿಸಲಾರನಲ್ಲ. ಇದನ್ನೆಲ್ಲ ನೆನೆದು ನನಗೆ ಅನ್ನಿಸಿತು, ಪುನರ್ಜನ್ಮ ದೇವರಿಗೇ ಇರಲಿ, ಅಂದರೆ ಸೀತೆಗೂ ರಾಮನಿಗೂ ಇರಲಿ, ನಮಗೂ ನಿಮಗೂ ಬೇಡ ಎಂದು. ರಾಮಣ್ಣನ ವಿಚಾರದಲ್ಲಿ ಹೇಳುವುದಾದರೆ, ನಾಗಿ ಅವನ ಮುಂದಿನ ಜನ್ಮದ ಹೆಂಡತಿಯಾಗುವ ಬದಲು ಎಷ್ಟೇ ಕೆಟ್ಟಿದ್ದರೂ ಅವರಿಬ್ಬರಿಗೂ ಪ್ರೀತಿ ಇರುವುದರಿಂದ ಈ ಜನ್ಮದಲ್ಲಿ ಒಬ್ಬರಿಗೊಬ್ಬರು ಸಿಕ್ಕಿದರೆ ಒಂದು ಲೆಕ್ಕ, ಇಲ್ಲದೆ ಹೋದರೆ ಸಿಕ್ಕಿಯೂ ಸಿಕ್ಕದ ಹಾಗೆ ಅನಿಸಿತು. ಇಷ್ಟೆಲ್ಲ ವಿಚಾರ ನನ್ನ ತಲೆಯಲ್ಲಿ ಸುಳಿಯುತ್ತಿದ್ದಾಗ ಬಿಸಿಲು ನೆತ್ತಿಗೆ ಬಡಿಯುತ್ತಿದ್ದ ಅನುಭವವಾಯಿತು. ಮೇಲೆ ಕಣ್ಣೆತ್ತಿ ನೋಡಿದೆ. ಹೊತ್ತು ಮೀರಿತ್ತು. ಬೆಳಿಗ್ಗೆ ನಾನು ಮನೆಯನ್ನು ಬಿಟ್ಟಾಗಲೂ ಎಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿರಲಿಲ್ಲ. ಈಗ ಊಟದ ವೇಳೆಯಾದುದರಿಂದ ನನಗಾಗಿ ಮನೆಯಲ್ಲಿ ಕಾದಿದ್ದು ಹೋದೊಡನೆಯೇ ಸೀತೆಯ ಗಂಟಲ ಧ್ವನಿ ಕೇಳಬೇಕಾದೀತು ಎಂಬ ನೆನವರಿಕೆಯು ಬಂದುದರಿಂದ ಹಿಂದಕ್ಕೆ ಹೊರಳಿ ಮನೆಯ ಕವಲು ಹಾದಿಯನ್ನು ಹಿಡಿದೆ. ಬಾವಿ ಕಟ್ಟೆಯನ್ನು ಸೇರಿ ಕಾಲು ತೊಳೆದುಕೊಂಡು ಚಾವಡಿಗೆ ಬರುವುದರೊಳಗಾಗಿಯೇ ಸವಾರಿ ಎಲ್ಲಿಗೆ ಹೋದದ್ದೋ ಎಂಬ ಧ್ವನಿ ಕೇಳಿಸಿತು. ಹೋದೆ ಬಂದೆ ಎಂದು ನನ್ನಷ್ಟಕ್ಕೆ ಉತ್ತರಿಸಿ ಊಟದ ಮನೆಯನ್ನು ಹೊಕ್ಕೆ. ಅಜ್ಜಿ ತಮ್ಮ ಊಟವನ್ನು ಮುಗಿಸಿ ವಿಶ್ರಾಂತಿಗೆ ಹೊರಟಿದ್ದರು. ಮಕ್ಕಳು ತಮ್ಮ ಊಟ ಮುಗಿಸಿ ಇನ್ನೆಲ್ಲಿಗೋ ಹೋಗಿದ್ದವು. ಸೀತೆ ನನಗಾಗಿ ಕಾದು ಕಾದು ಬೇಸರ ಬಂದು ಅಡುಗೆ ಮನೆಯ ಗೋಡೆಯ ಮಗ್ಗುಲಲ್ಲಿ ಚಾಪೆ ಹಾಸಿ ಮಲಗಿಕೊಂಡಿದ್ದಳು. ಪ್ರಾಯಶಃ ಅಲ್ಲಿಂದಲೇ ಅವಳು ತನ್ನ ಧ್ವನಿ ಹೊರಡಿಸಿರಬೇಕು. ನಾನು ಊಟಕ್ಕೆ ಬರುವುದಕ್ಕೆ ತಡವಾದರೂ ಊಟ ಮುಗಿಸಲು ತಡ ಮಾಡಬಾರದೆಂದು ತವಕಿಸಿ ಊಟವನ್ನು ಮಾಡಿ ಹೊರಗೆ ಬಂದೆ. ಚಾವಡಿಯಲ್ಲಿ ಚಾಪೆ ಎಳೆದುಕೊಂಡು ದಿಂಬೆಗೆ ತಲೆಗೊಟ್ಟು ಒರಗಿದರೆ ನಾಗ ಕಾಣಿಸಿದ. ನಾಗಿಯೂ ಬಂದಳು. ರಾಮಣ್ಣನೂ ಬಂದ. ಅಲ್ಲಿ ನಿಧಿ ಮಾತ್ರ ಕಾಣಿಸಲಿಲ್ಲ. ನಿದ್ದೆಯಿಂದ ಎಚ್ಚರವಾದ ಮೇಲೆ ಅಂಗಳಕ್ಕಿಳಿದು ಅಲೆದಾಡಿ ಹೊತ್ತು ಕಳೆಯಲು ದಾರಿಯನ್ನು ಹುಡುಕಿದೆ. ಸೀತೆ ಥಟ್ಟನೆ ಎದ್ದು ಬಂದು, ಹೂಟೆಗೆ ಯಾರಿಗೂ ಹೇಳುವುದು ಬೇಡವೆಂದು ಕಾಣುತ್ತದೆಯಲ್ಲವೇ? ಹೇಳಿಲ್ಲ ಮಾಡಿಲ್ಲ. ನಮ್ಮ ಪುಣ್ಯಕ್ಕೆ ಒಂದು ಒಳ್ಳೆಯ ಮಳೆಯೂ ಬಂದಿದೆ. ಹೂಡುವ ಮಾಡುವ ಯಾವತ್ತೂ ಕೆಲಸ ಎಷ್ಟೋ ಸುಲಭವಾದೀತು ಎಂದು ತಕರಾರು ತೆಗೆದಳು. ಮುಂಚಿನ ದಿನ ನಾನು ಹೂಡುವುದಕ್ಕೆ ಬರುವ ಒಕ್ಕಲು ಮಗ ವೆಂಕನನ್ನು ಕಂಡು ಕೇಳಿಯೂ ಆಗಿತ್ತು. ಆತನು, ಯಾಕೆ ಅವಸರ ಒಡೆಯ, ನನ್ನ ಕೆಲಸವನ್ನು ಬೇಗನೆ ಸಾಗಿಸಿ ನಿಮ್ಮದನ್ನು ಮುಗಿಸಿದರಾಯಿತಲ್ಲ, ಮಳೆ ಬೇಕಷ್ಟು ಬಿದ್ದಿದೆ, ಇನ್ನು 8 ದಿವಸಗಳ ತನಕ ನೀರು ಆರಲಾರದು ಎಂದಿದ್ದ. ಹೀಗಾಗಿ ಸೀತೆಗೆ ಸಮಾಧಾನ ಹೇಳುತ್ತಾ, ವೆಂಕನಿಗೆ ಹೇಳಿದ್ದೇನೆ, ಬರುತ್ತೇನೆ ಎಂದಿದ್ದಾನೆ, ನಾಳೆ ನಾಡಿದ್ದರಲ್ಲಿ ಬಂದೇ ಬರುತ್ತಾನೆ, ಅವಸರವೇನು, ನಿನಗೆ ಅಷ್ಟೂ ಗೊತ್ತಾಗಬಾರದೆ ಎಂದೆ. ಹೌದು,
ಗೊತ್ತಿದ್ದವರೇ ನೀವೆಲ್ಲ. ಈ ಮನೆಯಲ್ಲಿರುವ ಹೆಡ್ಡಿ ನಾನೊಬ್ಬಳೇ ಎಂದಳು. ಆಗ ನನಗೆ ಹೊಳೆಯಿತು, ಇದೇ ಹೆಂಡತಿಯನ್ನು ಜನ್ಮ ಜನ್ಮಕ್ಕೂ ನಾನು ಪಡೆಯಬೇಕೇ ಎಂದು. ಆದರೆ ಮತ್ತೆ ಕೇವಲ 2 ಗಳಿಗೆಯ ನಂತರ ಅದೇ ಸೀತೆಯು ಮಕ್ಕಳ ತೊಡುವಿಗಾಗಿ ಹಾಲುಬಾಯಿ ಮಾಡಿ ನನಗೆ ಒಂದು ದೊಡ್ಡ ಚೂರನ್ನು ತಂದುಕೊಟ್ಟಾಗ ಅದನ್ನು ತಿಂದು ಅದರ ರುಚಿಯನ್ನು ಸವಿದಾಗ ಸೀತೆಯ ಬಾಯಿ ಹರುಕಾದರೂ ಅವಳು ಮಾಡುವ ಹಾಲುಬಾಯಿ ರುಚಿ ಅಷ್ಟೇನೂ ಕಡಿಮೆ ಇಲ್ಲ. ದೇವರಿಗೆ ಸರಿ ಎನಿಸಿದರೆ ಇನ್ನೊಂದು ಜನ್ಮದಲ್ಲಿಯೂ ಅವಳು ನಾನು ಹುಟ್ಟಿಯಾದ 8-10 ವರ್ಷ ಕಳೆದ ಮೇಲೆ ಹುಟ್ಟಿದರೆ, ನಮ್ಮದಿಬ್ಬರದೂ ಜಾತಕಗಳು ಕೂಡಿ ಬಂದರೆ ಆ ಮದುವೆಗೆ ಒಪ್ಪಿದರೂ ಒಪ್ಪುವ ಎಂದು ತೀರ್ಮಾನಿಸಿ ಹೊರಟೆ. ಸಾಮಾನ್ಯವಾಗಿ ಸಂಜೆ ನಾನು ಹೊತ್ತು ಕಳೆಯುವುದಿದ್ದರೆ ಅದು ಜನಾರ್ದನನ ಮನೆಗೆ ಹೋಗಿ. ಆ ಭೂಪತಿ ಎಲ್ಲಿಗೆ ಹೋಗಿದ್ದಾನೆಂಬುದು ಅವನ ತಾಯಿಗೂ ಗೊತ್ತಿರಲಿಲ್ಲ, ಅಪ್ಪನಿಗೂ ಗೊತ್ತಿರಲಿಲ್ಲ. ಆ ಒಂದು ವಿಷಯದಲ್ಲಿ ಮೂಡೂರಿನಂತಹ ಹಳ್ಳಿಯಲ್ಲಿ ಪಿತ್ರಾರ್ಜಿತ ಮನೆಯಲ್ಲಿ ಹುಟ್ಟಿ ಪಿತ್ರಾರ್ಜಿತ ಮನೆಯಲ್ಲಿ ಬಾಳುತ್ತಾ ಒಂದಷ್ಟು ಇಂಗ್ಲಿಷ್ ಓದಿಕೊಂಡ ಮೇಲೆಯೂ ಮನೆಯನ್ನು ನಡೆಸುತ್ತೇನೆ ಎಂಬ ಜಂಭದಿಂದ ಅದೇ ಊರನ್ನು ಸೇರಿದ ನನ್ನ ವಿಚಾರದಲ್ಲಿಯೇ ನನಗೆ ಕನಿಕರವಾಯಿತು. ನನ್ನ ತಮ್ಮ ಎಷ್ಟಾದರೂ ಬುದ್ಧಿವಂತ, ನನಗಿಂತ ಬುದ್ಧಿವಂತ. ಅವನು ಸಂಪಾದಿಸಿದ ಹೊಸ ಹೆಂಡತಿ ಎಂಥವಳೋ ಏನೋ ನಾನು ತಿಳಿಯೆ. ಅವಳೂ ಓದಿದ್ದಾಳೆ, ಮಾಡಿದ್ದಾಳೆ. ನನ್ನ ಸೀತೆಯ ಹಾಗೆ ಸ್ಲೇಟಿನ ಮುಖ ಕಾಣದವಳಲ್ಲ. ರಜೆ ದೊರಕಿದಾಗಲೂ ಅವನು ಅರ್ಧದಷ್ಟು ಸಮಯವನ್ನು ಕಳೆಯುವುದು ಶಿವಮೊಗ್ಗೆಯಲ್ಲಿ. ಶಿವಮೊಗ್ಗೆ ಸಾವಿರಾರು ಮಂದಿ ಇರುವ ಪೇಟೆ. ನಮ್ಮ ಮೂಡೂರಿನ ಹಾಗಲ್ಲ. ಅಲ್ಲಿ ಮನೆಯಿಂದ ಹೊರಕ್ಕೆ ಕಾಲಿಟ್ಟರೆ ತಕ್ಷಣ ಮಾತನಾಡಿಸುವಂತಹ ಜನರು ಸಿಗುತ್ತಾರೆ. ನಮ್ಮೂರು ಹಾಗಲ್ಲ. ಆದರೂ ಅದೇ ನಮ್ಮೂರನ್ನು ಹಳೆಗಾಲದ ಒಂದು ಮಹಾ ಪಟ್ಟಣವನ್ನಾಗಿ ಮಾಡಿಕೊಳ್ಳುವುದಕ್ಕೆ ನಾನು ಮಾತ್ರ ಎಲ್ಲೆಲ್ಲೋ ತಡಕಾಡುತ್ತಿದ್ದೇನೆ, ಏನೇನೋ ಹುಡುಕಾಡುತ್ತಿದ್ದೇನೆ. ಈ ನನ್ನ ಆಸೆಯಿಂದಾಗಿ ನನ್ನ ಅಜ್ಜಿಯ ಬುದ್ಧಿ ನನಗಿದ್ದರಾಗುತ್ತಿತ್ತು ಎಂಬ ಬಯಕೆಯೂ ಉಂಟಾಗುತ್ತದೆ. ಆದರೆ ಸದ್ಯಕ್ಕಂತೂ ಪ್ರತಿಯೊಂದಕ್ಕೂ ಗತವೈಭವದ ಕಲ್ಪನೆಯನ್ನು ನನ್ನಲ್ಲಿ ಹುಟ್ಟಿಸುವುದಕ್ಕೆ ಅವರೇ ಬೇಕಾಗಿದೆ. ಅವರ ಬಾಯಿ ಹರಕು ಎನ್ನುತ್ತಾರೆ ಒಬ್ಬರು. ಅವರನ್ನು ಮೂಕಿ ಎಂದಿದ್ದರು ಈ ಊರಿನ ಜನರು. ಈ ಪ್ರಾಯದಲ್ಲಿ ಅವರ ಬುದ್ಧಿ ಅರಳು ಮರುಳು ಎಂದು ಸಾರ್ವಜನಿಕರಲ್ಲಿ ಅಭಿಪ್ರಾಯ ಬೇರೂರಿದೆ. ಆದರೆ ಅವರ ಅಂತರ್ದೃಷ್ಟಿಯ ವಿಚಾರದಲ್ಲಿ ನನಗೆ ಗಾಢ ನಂಬಿಕೆ ಇದೆ. ಅವರ ಕಣ್ಣನ್ನು ನನ್ನ ಹಣೆಯಲ್ಲಿ ನೆಟ್ಟುಕೊಂಡು ಕನಸು ಕಾಣುವ ಸುಖವನ್ನಾದರೂ ಪಡೆಯಬೇಕೆಂಬ ಚಪಲ ನನ್ನದು. ರಾಮಣ್ಣ ಮೊನ್ನೆ ಮಳೆ ಬಂದ ದಿವಸ ನಡೂರು ಹಾದಿಯಲ್ಲಿ ಬಿದ್ದ ಕಲ್ಲು ಮಂಟಪದ ವಾರ್ತೆಯನ್ನು ನನಗೆ ಕೊಟ್ಟಿದ್ದಾನೆ. ನಾನು ಅದನ್ನಿನ್ನೂ ಹೋಗಿ ನೋಡಿಲ್ಲ. ದೇವಸ್ಥಾನದ ಓಲಗ ಮಂಟಪದ ಮಾಡು ಹಾರಿ ಅಂಗಾತ ಬಿದ್ದಿದೆ ಎಂದು ತಿಳಿಸಿದ್ದಾನೆ. ಓಕುಳಿ ಹೊಂಡದಲ್ಲಿ ನೀರು ತುಂಬಿದೆ ಎಂದಿದ್ದಾನೆ. ಹಾಗೆ ಹೇಳಿ ದಿನಗಳು 3 ಆದವು. ನಾನು ಯಾವೊಂದರ ವಿಷಯದಲ್ಲಿಯೂ ಸ್ಥಳ ತನಿಖೆ ಮಾಡದೆಯೇ ಮನೆಯಲ್ಲಿ ತೆಪ್ಪಗೆ ಕುಳಿತಿದ್ದೇನಲ್ಲ ಎನಿಸಿತು. ಹೊರಟೆ. ಆಚೆ ಈಚೆ ನೋಡಿ ಕಿಟ್ಟಣ್ಣನೂ ಚಂದ್ರನೂ ಬಾಗಿಲ ಬಳಿಯಲ್ಲಿಲ್ಲ ಎಂಬುದನ್ನು ಖಾತ್ರಿ ಮಾಡಿಕೊಂಡು ಮನೆಯಿಂದ ಹೊರಬಿದ್ದೆ. ಬಯಲಿಗೆ ಇಳಿದು ಅದನ್ನು ಅಡ್ಡಕ್ಕೆ ದಾಟಿ ಗದ್ದೆ ಅಂಚಿನ ಮೇಲೆ 100 ಗಜ ದೂರ ನಡೆದು ಬಲಕ್ಕೆ ಹೊರಳಿ ಅಲ್ಲಿರುವ ಕುರುಚಲು ಕಾಡನ್ನು ಹೊಕ್ಕೆ. ಆ ಕಾಡಿನಲ್ಲಿ 6 ಕಾಲುದಾರಿಗಳು ಆಚೆ ಈಚೆ ಸರಿಯುತ್ತವೆ. ನಾನು ದೇವಸ್ಥಾನಕ್ಕೆ ಹೋಗುವ ಕಾಲುದಾರಿ ಹಿಡಿದು ಮುಂದುವರಿದೆ. ಅದಾದರೆ ನೋಡಬೇಕಾದ ಒಂದು ದೃಶ್ಯವೇ. ಆ ದಿನದ ಬಿರುಗಾಳಿಯು ಎಷ್ಟು ಮರಗಳಿಂದ ಹಸಿ ಎಲೆ ರೆಂಬೆ ಕೊಂಬೆಗಳನ್ನು ಉರುಳಿಸಿ ಧೂಳು ದುಪ್ಪಟ ಮಾಡಿತ್ತೆಂದು ಹೆಜ್ಜೆ ಹೆಜ್ಜೆಗೂ ಕಾಣಿಸುತ್ತಿತ್ತು. ಅವನ್ನೆಲ್ಲ ತುಳಿದುಕೊಂಡು ಮಂಟಪವಿರುವ ಕಡೆಗೆ ಹೆಜ್ಜೆ ಹಾಕಿದೆ. ಅಲ್ಲಿ ಮಂಟಪವಿತ್ತೆಂದು ಯಾರು ಹೇಳುತ್ತಾರೆ? ಹಿಂದಿದ್ದ ಮಂಟಪದ ಕಥೆಯನ್ನು ನೆನೆದುಕೊಂಡರೆ ಈಗಿನ ದೃಶ್ಯ ಏನೇನೂ ಅರ್ಥವಾಗದ್ದು. ಒಂದು ದೊಡ್ಡ ಕಲ್ಲು ಪಂಚಾಂಗವೇನೋ ಕಾಣಿಸಿತು. 4 ಕಡೆಗಳಲ್ಲಿ ಮೆಟ್ಟಿಲುಗಳಿದ್ದವು. ಹಾಗೆ 4 ಕಡೆಗಳಲ್ಲೂ ಮೆಟ್ಟಿಲು ಏತಕ್ಕಿದ್ದಿರಬಹುದು? ಅದು ನನಗೆ ಹೊಳೆಯಲಿಲ್ಲ. ಅದರ 4 ಮಗ್ಗುಲುಗಳಲ್ಲೂ ಶಿಲೆಯಲ್ಲಿನ ನೀಳ ಕಂಬಗಳ ಸಾಲಿದ್ದವು. ಸುತ್ತ 2 ಮಾರು ಅಗಲದ ಚಾವಡಿಯ ಒಳಗೆ ಗೋಡೆಯಿದ್ದಿತು. ಅದರ ಯಾವುದೋ ಒಂದು ದಿಕ್ಕಿಗೆ ಬಾಗಿಲಿತ್ತು. ಅದಕ್ಕೆ ಒಂದೇ ಒಂದು ಬಾಗಿಲಿತ್ತು ಎಂದು ನನ್ನ ನೆನಪು. ಅದೊಂದು ಕೋಣೆಯ ಹಾಗಿತ್ತು. ಆ ಕೋಣೆಯ ಮೇಲೂ ಸುತ್ತಣ ಕಲ್ಲುಗಳ ಮೇಲೂ ಹಿಂದೆ ಹಾಸುಗಲ್ಲಿನ ಮಾಡನ್ನು ಹೊದೆಸಿದ್ದರು. ಅದರ ಮೇಲೆ ಇಟ್ಟಿಗೆಯೋ ಮಣ್ಣಿನದೋ ಆಗಿ ಕಾಣಿಸುತ್ತಿದ್ದ ಒಂದು ದೊಡ್ಡ ದಿನ್ನೆ ಇತ್ತು.
ಈಗ ಅದು ಇಟ್ಟಿಗೆಯದಿದ್ದಿರಬೇಕೆಂದು ತಿಳಿಯುತ್ತದೆ. ಹಿಂದೆ ಹುಲ್ಲು 10 ಕಾಟು ಗಿಡಗಳು ಬೆಳೆದು ಆ ಮಾಡನ್ನು ಅಲಂಕರಿಸುತ್ತಿದ್ದ ಕಾಲದಲ್ಲಿ ಅದು ತೀರಾ ವಿಕಾರವಾಗಿ ಕಾಣಿಸುತ್ತಿತ್ತು. ಈ ಸ್ಥಳದಲ್ಲಿ ಹಿಂದೆ ಏನಿದ್ದಿತು, ಈ ಸುತ್ತಮುತ್ತಲೂ ಏನೆಲ್ಲ ಇದ್ದಿತು ಎಂದು ನಮ್ಮೂರಿನ ಯಾರೊಬ್ಬರೂ ಯೋಚಿಸಿದಂತಿಲ್ಲ. ಅದಕ್ಕೆ ನಾನು ಸಹ ಒಂದು ಆಕ್ಷೇಪವಲ್ಲ. ಹಾಗೆ ಕೇಳಿದರೆ ಮೂಡೂರು, ನಡೂರು, ಪಡೂರು ಈ 3 ಊರು ಸೇರಿದ ಹಾಡಿ ಕಾಡುಗಳಲ್ಲಿ ಇಂಥ ಹಲವಾರು ಗುಡಿಗಳಿದೆ ಎಂದು ಹಿಂದೆಯೇ ಹೇಳಿದ್ದನಷ್ಟೆ. ಚಿಕ್ಕವನಿರುವಾಗ ಕುತೂಹಲದಿಂದ 1-2 ಹಾಳು ದೇಗುಲಗಳ ತನಕವೂ ಹೋಗಿ ಅವನ್ನು ನೋಡಿ ಬಂದವನು ನಾನು. ಆದರೆ ಯಾವೊಂದು ಗುಡಿಯಲ್ಲೂ ಲಿಂಗವಾಗಲಿ ಮೂರ್ತಿಯಾಗಲಿ ಕಂಡ ನೆನಪಿಲ್ಲ ನನಗೆ. ಇದು ಮಾತ್ರ ಹೇಳಿ ಕೇಳಿ ಒಂದು ಮಂಟಪ, ದೇಗುಲವೂ ಅಲ್ಲ. ಅದರೊಳಕ್ಕೆ ಏನೆಲ್ಲ ಇರಲು ಸಾಧ್ಯ? ಅದರ ಒಳಕ್ಕೆ ಗರ್ಭಗುಡಿ ಇರುತ್ತಿದ್ದರೆ ಎದುರಿಗೇನೆ ನಂದಿಯ ಪ್ರತಿಮೆಯಾದರೂ ಇರುತ್ತಿತ್ತು. ಇಲ್ಲಿ ಅದು ಸಹ ಇದ್ದಂತಿಲ್ಲ. ನಾನು ಬಂದುದೇ ಸಂಶೋಧನೆಗೆ ಎಂಬುದರಿಂದ ಗಂಭೀರವಾಗಿ ನಿಂತು ಅಲ್ಲೆಲ್ಲ ನೋಡಿದೆ. ಉರುಳಿ ಬಿದ್ದ ಕಂಬಗಳನ್ನು, ಬಿದ್ದ ಭರಕ್ಕೆ ತುಂಡಾದ ಮಾಡಿನ ಹಾಸುಗಲ್ಲುಗಳನ್ನು ಕುತೂಹಲದಿಂದ ನೋಡಿದೆ. ಅವು ಬೀಳುವುದಕ್ಕೆ ಮೊನ್ನೆ ಬಂದ ಮಳೆಯೇ ಕಾರಣವಾಗಿರಲಾರದು ಅನಿಸಿತು. ನೆಪಕ್ಕೆ ಅದರ ಮಗ್ಗುಲಿಗೆ ಬೃಹತ್ತಾಗಿ ಬೆಳೆದಿದ್ದ ಒಂದು ಟೊಳ್ಳು ಧೂಪದ ಮರವೂ ಅದೇ ಗಾಳಿಗೆ ಮುರಿದಿತ್ತು. ಅದು ಮುರಿದು ಈ ಮಾಡಿನ ಮೇಲೆ ಬಿದ್ದುದರಿಂದ ಕಂಬದ ಸಾಲುಗಳು, ಮಾಡುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಹಾಗೆ ಮಾಡು ಬಿದ್ದ ಮೇಲೆ ಮಳೆಯು ಯದ್ವಾತದ್ವಾ ಸುರಿಯಿತು. ಈ ವಿದ್ಯಮಾನದ ಸಾಕ್ಷಿಗೆ ರುಂಡ ಕಡಿದು ಬಿದ್ದ ರಾಕ್ಷಸನ ಹಾಗೆ ಆ ಪೊಳ್ಳು ಧೂಪದ ಮರದ ಬುಡ ಬಾನನ್ನು ನೋಡುತ್ತಾ ನಿಂತಿದ್ದು ಕಾಣಿಸಿತು. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂದರೆ ಇದೇ ಎಂದುಕೊಂಡೆ. ಬಿಸಿಲು ಕುಣಿದಾಡುತ್ತಿತ್ತು. ಈ ಯಾವತ್ತು ಶಾಪಗ್ರಸ್ತ ಶಿಲೆಗಳನ್ನು ಕಂಡು ಒಂದೊಂದರ ಬಳಿಗೂ ಹೋಗಿ ನೋಡಿದೆ. ಬಿದ್ದ ಕೆಲವು ಕಂಬಗಳಲ್ಲಿ ಚಿತ್ರ ಕೆಲಸಗಳು ಇವೆ. 6 ಅಂಗುಲಕ್ಕಿಂತ ದಪ್ಪನಾದ ನೀಳವಾದ ಈ ಮಾಡಿನ ಹಾಸುಗಲ್ಲುಗಳಲ್ಲಿ ಹಲವು ಒಂದಕ್ಕೆರಡಾಗಿದ್ದವು. ಮಂಟಪದ ಮಧ್ಯಭಾಗ ತೆರವಾಗಿತ್ತು. ಉರುಳಿದ ಆ ಕಲ್ಲುಗಳನ್ನೇರಿ ನಾನು ತನಿಖೆಗೆ ಹೊರಟೆ. ಮರ ಬಿದ್ದ ಏಟಿನ ಭರಕ್ಕೆ ಮಂಟಪದ ಹೆಂಟೆಗಳು ಕಾಣಿಸಿದವು. ಮುಟ್ಟಿ ನೋಡಿದೆ. ಅಲ್ಲಿಂದ ಎದ್ದು ಕೆಳಕ್ಕೆ ಬಂದೆ. ಆ ಪ್ರದೇಶಕ್ಕೆ 1-2 ಬಾರಿ ಸುತ್ತು ಬಂದೆ. ಆ ಗುಡಿಯನ್ನು ಯಾತಕ್ಕಾಗಿ ಇಲ್ಲಿ ಕಟ್ಟಿದರು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೊಳೆಯಿತು. ಏನೂ ಪ್ರತ್ಯುತ್ತರ ಹೊಳೆಯಲಿಲ್ಲ. ಆ ಕಾಲಕ್ಕೆ ನನ್ನಲ್ಲಿ ಮೂಡಿದ ಇನ್ನೊಂದು ಯೋಚನೆಯೆಂದರೆ, ಇದರೊಳಕ್ಕೆ ಹೂತಿಟ್ಟ ನಿಧಿ ಇದ್ದರೂ ಇರಬಹುದು, ಹಾಗೆ ಯಾಕಿರಬಾರದು ಎಂದು. ಆ ಯೋಚನೆಯೊಂದಿಗೆ ಆಶೆಯೂ ಮೊಳೆಯಿತು. ಒಂದು ಕೋಲನ್ನು ತಂದು ನಡುವೆ ರಾಶಿ ಬಿದ್ದಿದ್ದ ಮಣ್ಣಿನ ಹೆಂಟೆಗಳನ್ನು ಕುತ್ತಿ ಕೆದಕಲು ತೊಡಗಿದೆ. ಒಂದು ಹೆಂಟೆಯೊಡೆದು ಠಣ್ಣೆಂಬ ಧ್ವನಿಯಾಯಿತು. ಇದು ಕಲ್ಲಲ್ಲ, ಲೋಹದ ತುಂಡು ಎಂಬ ಭಾವನೆ ಬಂತು. ನಿಜಕ್ಕೂ ಅದು ಲೋಹದ ತುಂಡೆ. ಅದರಿಂದ ಸಿಡಿದದ್ದು ಕಿಲುಬುಗೊಂಡ ಹಳೆಯ ದುಡ್ಡು. ಅದನ್ನು ಮೈಯ ಅರಿವೆಯಿಂದಲೇ ಉಜ್ಜಿ ನೋಡಿದೆ. ಇದು ಚಿನ್ನವಾಗಿರುತ್ತಿದ್ದರೆ ಎಂದು ಆಸೆ ಮಾಡಿದರೆ ಅದು ಬರಿಯ ತಾಮ್ರದ್ದೆಂದು ಗೊತ್ತಾಯಿತು. ಹಾಗಿದ್ದರೂ ಒಟ್ಟು ಮಣ್ಣಿನ ರಾಶಿಯಲ್ಲಿ ಇನ್ನೂ ಅಂಥ ದುಡ್ಡುಗಳಿದ್ದು ವಿಧಿ ನನ್ನ ಹಣೆಯಲ್ಲಿ ಬರೆದಿದ್ದರೆ ಚಿನ್ನದ ನಾಣ್ಯಗಳು ಸಿಗಬಹುದು ಎಂಬ ಆಸೆ ಮೂಡಿತು. ಅದಕ್ಕೊಂದು ಕಾರಣವೂ ಇತ್ತು. ನಮ್ಮ ಊರಿನ ಹಾಡಿಗಳಲ್ಲಿ ಅನೇಕರಿಗೆ ಕೊಪ್ಪರಿಗೆ ಸಿಕ್ಕಿದೆ ಎಂಬ ಸುದ್ದಿಯನ್ನು ನಾನು ಸಣ್ಣವನಿರುವಾಗ ಕೇಳಿದ್ದೆ. ಆ ಗಳಿಗೆಯಲ್ಲಿ ನಾನಂತೂ ನಾಚಿಕೆ ಬಿಟ್ಟೆ. ಸದ್ಯ ಯಾರೂ ನನ್ನನ್ನು ನೋಡುತ್ತಿರಲಾರರು ಎಂಬ ಧೈರ್ಯದಿಂದಲೇ ಅಲ್ಲಿ ಕಾಣಿಸಿದ ಮಣ್ಣಿನ ರಾಶಿಯನ್ನು ಕುತ್ತಿ ಕುತ್ತಿ ಅದರ ಹೆಂಟೆಗಳನ್ನು ಒಡೆಯತೊಡಗಿದೆ. ಇನ್ನೊಮ್ಮೆ ಠಣ್ಣೆಂಬ ಧ್ವನಿ ಕೇಳಿಸಿತು. ಆ ಹೆಂಟೆಯನ್ನು ಎತ್ತಿದೆ. ಅದು ಭಾರವೆನಿಸಿತು. ಅದರ ಮಣ್ಣನ್ನು ಬೆರಳಿನಿಂದ ಕೆರೆದೆ. ನನ್ನ ಪುಣ್ಯಕ್ಕೆ ಕಂಚಿನ ಪ್ರತಿಮೆಯೊಂದು ಸಿಗಬೇಕೇ? ಅದು ಸಾಕಷ್ಟು ಭಾರವಾಗಿತ್ತು. ಅದು 8 ಅಂಗುಲದ ಎತ್ತರದ ಕಂಚಿನ ಮೂರ್ತಿ. ಅದಕ್ಕೆ ಮಾತ್ರ ಸಾಕಷ್ಟು ಮಣ್ಣು ಮೆತ್ತಿಕೊಂಡಿತ್ತು. ಪಂಚೆಯಿಂದ ಅದನ್ನು ಒರೆಸಲು ಇಚ್ಛೆಯಾಗಲಿಲ್ಲ. ಏನು ಮಾಡಲಿ ಎಂದು ಯೋಚಿಸಿದೆ. ಆಚೆ ಈಚೆ ಕಣ್ಣು ಹಾಯಿಸಿ ಅಲೆದಾಡಿದೆ. ಒಂದೆಡೆ ಮಳೆ ನೀರು ಕಲೆತ ಹೊಂಡ ಕಾಣಿಸಿತು. ಅಲ್ಲಿಗೆ ಅದನ್ನೊಯ್ದು ತೊಳೆದು ಮಣ್ಣನ್ನು ಬಿಡಿಸಿದೆ. ಸುಂದರವಾದ ಮನುಷ್ಯ ಆಕಾರದ ಮೂರ್ತಿ. ಅದರ ಒಂದೇ ಒಂದು ಕೊರತೆ ಎಂದರೆ ಅದರ ಮೇಲೆ ಆಭರಣವಿದ್ದಿಲ್ಲ, ಅಲಂಕಾರವಿದ್ದಿಲ್ಲ. ಅದು ನಮ್ಮ ಯಾವ ದೇವರ ವಿಗ್ರಹವೂ ಅಲ್ಲ. ಬೋಳು ನಗ್ನ ಮೂರ್ತಿ. ಜಿನ ವಿಗ್ರಹವಿರಬೇಕು.
ಜಿನ ವಿಗ್ರಹವಿರಲಿ, ಬೌದ್ಧ ವಿಗ್ರಹವೇ ಇರಲಿ, ದೇವರುಗಳು ಬಟ್ಟೆ ಇಲ್ಲದೆ ಕಣ್ಣಿಗೆ ಬೀಳುವುದು ನಮ್ಮ ಮಟ್ಟಿಗೆ ಸಂತೋಷದ ವಿಷಯವಲ್ಲ. ಆ ವಿಗ್ರಹವನ್ನು ಕಂಡಾಗ ತಿಪ್ಪಜ್ಜಿ ಹೇಳಿದ ಮಾತೊಂದು ನೆನಪಾಯಿತು. ಏನು ಮಾತದು? ಕೋಟಳ ದೇವಿಯ ಕತೆ. 2-3 ಜನರ ಬಾಯಿಯಿಂದಲೂ, ತೀರಾ ಕೊನೆಗೆ ತಿಪ್ಪಜ್ಜಿಯ ಬಾಯಿಯಿಂದಲೂ ನಮ್ಮ ಹಿಂಡುಗಾನ ಅಮ್ಮನವರಿಗೆ ಕೋಟಳ ದೇವಿ ಎಂಬ ಹೆಸರಿತ್ತೆಂದು ಅರಿತುಕೊಂಡ ನಾನು ನನ್ನ ಮನಸ್ಸನ್ನೆಲ್ಲ ತಿಕ್ಕಿ ತೀಡಿ ಶಬ್ದದ ಅರ್ಥವನ್ನು ಹೊರಡಿಸಲು ಪ್ರಯತ್ನಿಸಿದ್ದೆ. ಕೋಟಲೆ ಎಂಬುದು ನೀರು ಕೋಟಲೆಗೆ ಸಂಬಂಧಪಟ್ಟದ್ದು ಎಂದು ಒಮ್ಮೆ ತರ್ಕ ಮಾಡಿದೆ. ಮನೆಗೆ ಬಂದವನು ನನ್ನ ಹಳೆಯದೊಂದು ಅರ್ಥಕೋಶವನ್ನು ತೆರೆದು ಆ ಶಬ್ದದ ಅರ್ಥವನ್ನು ಹುಡುಕಿದಾಗ ಕೋಟಲೆ, ಕೊಟ್ಟವಿ, ಕೊಟ್ಟಳಮ್ಮ, ನಗ್ನಸ್ತ್ರೀ, ದುರ್ಗಿ ಇತ್ಯಾದಿ ಹೆಸರುಗಳನ್ನು ಓದಿ ತಬ್ಬಿಬ್ಬಾದೆ. ಆಗ ತಿಪ್ಪಜ್ಜಿ ಹೇಳಿದ ಅಂಥ ನಮ್ಮಜ್ಜಿಯ ತಾರುಣ್ಯದ ಹಳೆಯ ಕತೆಯು ನನ್ನ ಮನಸ್ಸನ್ನು ಕೆದಕಿ ಆಶ್ಚರ್ಯ ಬೆರಗುಗಳಿಂದ ಕಂಗಾಲಾಗಿ ಮಾಡಿತು. ಅಷ್ಟೊಂದು ಹಿಂದಿನ ಕಾಲದ ಕಲ್ಪನೆ, ಮಾತೃದೇವಿಯ ನಗ್ನ ರೂಪಾರಾಧನೆ ಆ ದಿನ ಅವರ ಮನಸ್ಸನ್ನು ಭ್ರಮೆಗೆ ಗುರಿ ಮಾಡುತ್ತಿರುತ್ತಿದ್ದರೆ ಅವರ ಮೇಲೆ ಅಮ್ಮನ ಆವೇಶ ಬರುತ್ತಿರಲಿಲ್ಲ. ಅಂದು ಅವರು ತಮ್ಮೆಲ್ಲ ಬಟ್ಟೆಗಳನ್ನು ಕಳಚಿ ಕುಣಿದಾಡುತ್ತಿರಲಿಲ್ಲ ಎಂಬ ಭಾವನೆ ಬಂತು. ಅವರ ಅಂತರ್ದೃಷ್ಟಿಯನ್ನು ನೆನೆದಾಗ ಬೆರಗು ಇನ್ನಷ್ಟು ಹೆಚ್ಚಿತು. ಇದು ಮಾತ್ರ ನಮ್ಮವರ ಕಲ್ಪನೆಯಲ್ಲ, ಜೈನರದ್ದು. ಹಾಗಿದ್ದರೆ ಈ ಕಲ್ಲು ಮಂಟಪ ಒಂದು ಕಾಲದಲ್ಲಿ ಜೈನರ ಬಸದಿಯಾಗಿತ್ತು ಎಂಬ ವಿಚಾರ ಮೂಡಿತು. ಆ ವಿಚಾರದೊಂದಿಗೆ ನನ್ನ ಮನಸ್ಸಿನ ಕುತೂಹಲ ಹೆಚ್ಚುತ್ತಾ ಸರಿದು ಆ ಮೂರ್ತಿಯನ್ನು ಅಜ್ಜಿಯ ಕೈಯಲ್ಲಿ ಇರಿಸಿ ಪ್ರಶ್ನೆ ಕೇಳಬೇಕೆಂಬ ಆಸೆ ಉಂಟಾಯಿತು. ನನ್ನ ಕುತೂಹಲ ಅಲ್ಲಿಗೆ ಶಾಂತವಾಗಲಿಲ್ಲ. ಆ ಭಗ್ನ ಬಸದಿಯ ಸುತ್ತಮುತ್ತಲಿನ ಮರಗಿಡಗಳ ಎಡೆಯಲ್ಲಿ ಅಲೆದಾಡತೊಡಗಿದೆ. ಗುಡಿಯ ಬಾಗಿಲಿತ್ತೆಂದು ತಿಳಿದ ದಿಕ್ಕಿನ ಅನತಿ ದೂರದಲ್ಲಿ ಅರ್ಧಹೂತ ಇನ್ನೊಂದು ಕಲ್ಲಿನ ಸ್ತಂಭ ಕಾಣಿಸಿತು. ಅದು ಕಾಲಗತಿಯಿಂದ ಆ ಮಂಟಪದಂತೆಯೇ ನೆಲ ಹಿಡಿದೊಂದು ಕಂಬ. ಅದಕ್ಕಿಂತ ತುಸು ದೂರದಲ್ಲಿ ಇನ್ನೂ 4-6 ಮಣ್ಣಿನಲ್ಲಿ ಅರ್ಧಮರ್ಧ ಹೂತು ಹೋದ ಕಲ್ಲುಗಳಿದ್ದವು. ಅಲ್ಲೊಂದು ಕಲ್ಲಿನ ಭಗ್ನ ಮೂರ್ತಿಯೂ ಕಾಣಿಸಿತು. ಮಧ್ಯದಲ್ಲಿ ತುಂಡಾದ ಹೆಣ್ಣು ದೇವತೆಯ ವಿಗ್ರಹವದು. ಇದು ನಮ್ಮ ಧರ್ಮದ್ದಿರಬೇಕು. ದುರ್ಗಿಯೋ ಲಕ್ಷ್ಮಿಯೋ ಇನ್ನೇನೋ ಆಗಿರಬೇಕು ಎಂದುಕೊಂಡೆ. ಆ ಕಲ್ಲಿನ ತುಂಡುಗಳು ಸಾಕಷ್ಟು ಭಾರವಿದ್ದುದರಿಂದ ಅವನ್ನು ಹೊತ್ತು ಮನೆಗೊಯ್ಯುವ ಸಾಹಸ ಮಾಡಲಿಲ್ಲ. ಅಲ್ಲದೆ ಆ ಹೊತ್ತಿಗೆ ಆ ಕಂಚಿನ ವಿಗ್ರಹವನ್ನು ಹೊತ್ತುಕೊಂಡು ಸಂಜೆಯ ಮೊದಲು ಮನೆಯನ್ನು ಸೇರುವ ಧೈರ್ಯವೂ ಬರಲಿಲ್ಲ. ಸೀತೆಯಲ್ಲಾದರೂ ಇದಿರಾಗಿ ಇದೆಲ್ಲಿನ ಬೆತ್ತಲೆ ಬೊಂಬೆ ಎಂದು ವಿಚಾರಿಸಿಯಾಳು ಎಂಬ ಭಯ ನನ್ನದು. ಆದರೆ ಅದನ್ನಂತೂ ಮನೆಗೆ ಒಯ್ಯಲೇಬೇಕು. ಸಮಯ ಕಾದು ಅಜ್ಜಿಯ ಕೈಗೆ ಕೊಟ್ಟು ಅವರೇನು ಹೇಳುತ್ತಾರೆಂದು ಕೇಳುವ ತವಕ. ಅಲ್ಲಿಯ ತನಕ ಆ ವಿಗ್ರಹವನ್ನು ಅಲ್ಲೆಲ್ಲಾದರೂ ಅಡಗಿಸಿಡುವ ಯೋಚನೆ ಮಾಡಿದೆ. ಒಂದು ಹೊದರಿನ ಕೆಳಗೆ ಅಡಗಿಸಿಟ್ಟು ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಮುಂದಿನ ಪಯಣ ಹೂಡಿ ಊರಿನ ದೇವಸ್ಥಾನ, ಓಲಗ ಮಂಟಪ, ಓಕುಳಿ ಹೊಂಡಗಳನ್ನು ನೋಡುವುದಕ್ಕೆ ಹೊರಟು ಬಂದೆ. ಅಲ್ಲಿಗೆ 4 ಫರ್ಲಾಂಗು ದೂರ ದಾರಿಯೂ ಇರಲಿಲ್ಲ. ಈ ತನಕ ನಿಮಗೆ ನಮ್ಮೂರಿನ ದೇವಾಲಯವನ್ನು ಕುರಿತು ನಾನು ಏನನ್ನೂ ಹೇಳಿಲ್ಲ ಅಲ್ಲವೇ? ನಮ್ಮದು ಸಾಕಷ್ಟು ದೊಡ್ಡ ದೇವಾಲಯ. ಅರ್ಧವರ್ತುಲಾಕಾರದ ತಾಮ್ರದ ಮಾಡುಳ್ಳ ಕಲ್ಲಿನ ಕಟ್ಟಡ. ಅದರ ಮೇಲುಪ್ಪರಿಗೆಯ ಮುಖಮಂಟಪ ಒಳ್ಳೆಯ ಚಿತ್ರ ಕೆಲಸಗಳ ರಚನೆ. ಕೆಳಭಾಗದಲ್ಲಿ ಗರ್ಭಗೃಹವಿದೆ. ಅದರ ಸುತ್ತಲೂ ಪ್ರದಕ್ಷಿಣಾ ಪಥವಿದೆ. ಅದರ ಮುಂದಕ್ಕೆ ನವರಂಗವಿದೆ. ಅನಂತರ ಗೇಣುದ್ದದ ನದಿಗಾಗಿ ಅಂದಾಜಿಲ್ಲದೆ ಕಟ್ಟಿದ ಬಲು ದೊಡ್ಡದೊಂದು ಕಲ್ಲಿನ ಮಂಟಪವಿದೆ. ಅದನ್ನು ನಂದಿ ಮಂಟಪವೆಂದು ಕರೆಯುವುದಕ್ಕೆ ನಾನಂತೂ ಸಿದ್ಧನಿಲ್ಲ. ಊರವರು ಹಾಗೆ ಕರೆಯುತ್ತಾರೆ, ಕರೆದುಕೊಳ್ಳಲಿ. ಗರ್ಭಗೃಹದಲ್ಲಿರುವ ದೇವರು ಲಿಂಗರೂಪಿಯಾದ ಶಿವ. ನಾವು ಅವನನ್ನು ಕರೆಯುವುದು ಕಪಾಲೇಶ್ವರನೆಂದು. ಅದು ಏನರ್ಥವೋ ನಾನು ತಿಳಿಯೆ. ಕಪಾಲಿಗಳ ವಿಚಾರ ಕೇಳಿದ್ದೇನೆ. ಆ ಹೆಸರಿನ ಒಂದು ಪುರಾತನ ಮತವಿತ್ತಂತೆ. ನನಗೆ ಸಾಮಾನ್ಯವಾಗಿ ಇಲ್ಲಿನ ದೇವರು ಬರಿಯ ಶಿವ. ಪೀಠಸ್ಥ ಲಿಂಗವೊಂದನ್ನು ಬಿಟ್ಟರೆ ಬೇರಾವ ಚಿಹ್ನೆಯೂ ಅಲ್ಲಿಲ್ಲ. ರುಂಡಮಾಲ ಶಿವ ಅವನಲ್ಲ. ಅಲ್ಲಿನ ಉತ್ಸವ ಮೂರ್ತಿ ಕಂಚಿನದ್ದಿದೆ. ಅದು ಯಾವ ತೆರನ ವಿಗ್ರಹವೆಂಬ ವಿಚಾರ ದೇವಾಲಯದ ಅರ್ಚಕರಾದ ಸುಬ್ಬಣ್ಣ ಭಟ್ಟರಿಗಷ್ಟೇ ಗೊತ್ತಿರಬಹುದು. ಪ್ರತಿ ವರ್ಷದ ಜಾತ್ರೆಯಲ್ಲಿ ಅದರ ಹಿಂದೆ ರೇಷ್ಮೆ ಬೆಳ್ಳಿಗಳ ಪ್ರಭಾವಳಿಗಳನ್ನು ಬಿಗಿದು ತಲೆಯ ಮೇಲೆ ಹೊತ್ತುಕೊಳ್ಳುವ 7 ದಿವಸಗಳ ಕಾಲ ಉತ್ಸವ ನಡೆಯುತ್ತದೆ. ಬೆಳಗ್ಗಿನ ಬಲಿ, ಮಧ್ಯಾಹ್ನದ ಬಲಿ, ಬೈಗಿನ ಬಲಿ ಎಂದು 3 ಬಲಿಗಳು ವಿಧಿವತ್ತಾಗಿ ನಡೆಯುತ್ತವೆ.
ಒಂದು ದೊಡ್ಡ ಜಾತ್ರೆಯೂ ಆಗುತ್ತದೆ. ಸುತ್ತಮುತ್ತಣ ಹಳ್ಳಿಯ ಜನರು, ವ್ಯಾಪಾರಿಗಳು, ತಾಮ್ರದ ಅಂಗಡಿಗಳು, ಜವಳಿ ಅಂಗಡಿಗಳು, ಮಿಠಾಯಿ ಅಂಗಡಿಗಳು, ಮಣಿ ಸರಕುಗಳು ಎಲ್ಲವೂ ಬರುತ್ತವೆ. ನಾನು ಎಳೆಯವನಾಗಿದ್ದಾಗ ಆ ಜಾತ್ರೆಗೆ ಹೋದಾಗ ಮೊದಲ ಬಾರಿಗೆ ನಾಗಿಯನ್ನು ಕಂಡು ಅವಳ ಮಕ್ಕಳನ್ನು ನೆನೆದು ಕನಿಕರಪಟ್ಟು ದುಡ್ಡು ಕೊಡಲು ಹೋಗಿ ಅವಳಿಂದ ಮೂದಲಿಸಿಕೊಂಡ ನೆನಪು ಹೋಗಿಲ್ಲ. ಆಮೇಲೆ ಕಾಲೇಜಿನ ಓದು ಪ್ರಾಪ್ತವಾದುದರಿಂದ ಸ್ವಲ್ಪ ಕಾಲ ಊರ ಜಾತ್ರೆಗೆ ಹೋದ ನೆನಪಿಲ್ಲ. ತಿರುಗಿ ಊರನ್ನು ಸೇರಿ ಗೃಹಸ್ಥನಾದ ಮೇಲೆ ಪ್ರತಿ ವರ್ಷವೂ ಮಕ್ಕಳನ್ನೆತ್ತಿಕೊಂಡು ಸೀತೆಯನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಈಗ ಬಹಳ ವರ್ಷಗಳಿಂದಲೂ ಅಲ್ಲಿಗೆ ಹೋಗದವರೆಂದರೆ ನಮ್ಮ ಅಜ್ಜಿ ಮಾತ್ರ. ಅವರು ಬರುತ್ತಿರಲಿಲ್ಲ. ನಾನೂ ಅವರನ್ನು ಒತ್ತಾಯಿಸುತ್ತಿರಲಿಲ್ಲ. ನನ್ನ ಎಳೆತನದಲ್ಲಾದರೆ ಹಾಗಲ್ಲ. ನಾನು, ನನ್ನ ತಮ್ಮ ನಾರಾಯಣನು ಅವಳಿ ಜವಳಿಗಳ ಹಾಗೆ ಬೆಳೆದವರು. ಒಟ್ಟಿಗೆ ಶಾಲೆಗೆ ಹೋದವರು, ಬಂದವರು. ಜಾತ್ರೆಯ 8 ದಿವಸವೂ ದೇವಸ್ಥಾನದ ವಠಾರವೇ ನಮ್ಮ ಬಿಡಾರದ ತಾವು. ಊಟಕ್ಕಷ್ಟೇ ಮನೆಗೆ ಹೋಗಿ ಬರುತ್ತಿದ್ದೆವು. ಹಾಗೆಂದು ನಮ್ಮ ಜಾತ್ರೆಯಲ್ಲಿ ರಥೋತ್ಸವದ ಕ್ರಮ ಉಳಿದು ಬಂದಿಲ್ಲ. ಅಜ್ಜಿಯ ಬಾಲ್ಯದಲ್ಲಿ ಅದೂ ಸಹ ಇತ್ತು. ನಮ್ಮ ಅಜ್ಜ ತೀರಿಕೊಂಡ ವರ್ಷ ಕೊನೆಯ ಬಾರಿಗೆ ತೇರನ್ನು ಎಳೆದಿದ್ದರಂತೆ. ಆ ತೇರು ಯಾವ ರಾಯನ ಕಾಲದ್ದೋ, ದೊಡ್ಡ ಮರದ ತೇರು. ಆ ರಥ ಕುಂಬಾಗಿ ಅದರ ಅಚ್ಚುಮರ ಗಾಲಿಗಳು ಮುರಿದು 40-50 ವರ್ಷಗಳಷ್ಟು ಹಿಂದೆಯೇ ಮೂಲೆ ಸೇರಿತು. ಮುರಿದು ಹೋದ ಮೇಲೆ ಅದಕ್ಕೆ ಮಳೆಗಾಲದಲ್ಲಿ ಅಭಿಷೇಕವಾಗತೊಡಗಿತು. ಅದರ ಮರಮಟ್ಟೆಲ್ಲ ಲಡ್ಡಾಗಿ ಪುಡಿಯಾಯಿತು. ಅಲ್ಲೇ ಇದ್ದ ಅದು ಬಿದ್ದು ರಾಶಿಯಾಗಿ ಗೊಬ್ಬರವಾಗಿ ಅದರ ಲಾಯದ ಗೋಣೆಯ ಮಣ್ಣಿನೊಂದಿಗೆ ಸೇರಿ ಒಂದು ದಿಣ್ಣೆಯಾಯಿತು. ಆ ಕಪಾಲೇಶ್ವರ ತನ್ನ ವೈಭವದ ಕಾಲವನ್ನು ನೆನೆಯುವ ಒಂದು ಸಮಾಧಿಯೇ ಆಯಿತು. ಮತ, ಧರ್ಮ, ದೇವರು, ದಿಂಡರು, ಸಂಪತ್ತು, ವೈಭವ ಎಲ್ಲವೂ ಹಾಗೆಯೇ ಅಲ್ಲವೇ? ಕಪಾಲೇಶ್ವರ ದೇವಾಲಯದ ವಠಾರವನ್ನು ಸೇರಿದಾಗ ನನ್ನ ದೃಷ್ಟಿಯನ್ನು ಸೆಳೆದದ್ದು ಅದರ ಮುಂದಿನ ಓಕುಳಿ ಹೊಂಡ. ನದಿಯ ಸೌಕರ್ಯ ಇರುವ ಊರುಗಳಲ್ಲಿ ದೇವರನ್ನು ಅವಭೃತ ಸ್ನಾನಕ್ಕೆ ಅಲ್ಲಿಗೆ ಒಯ್ಯುವ ರೂಢಿಯಿದೆ. ನಮ್ಮ ಊರಿನ ಬಳಿಯಲ್ಲಿ ಅಂಥ ನದಿ ಯಾವುದೂ ಇಲ್ಲ. ಒಂದೆರಡು ತೋಡುಗಳಿವೆ. ಜಾತ್ರೆಯ ವೇಳೆಯಲ್ಲಿ ಅವುಗಳಲ್ಲಿ ನೀರಿದ್ದರೆ ಉಂಟು, ಇಲ್ಲವಾದರಿಲ್ಲ. ಹೀಗಾಗಿ ಕಲ್ಲಿಂದ ಕಟ್ಟಿದ ಕಿರು ಪುಷ್ಕರಣಿಯಂತೆ ಇರುವ ಓಕುಳಿ ಹೊಂಡಕ್ಕೆ ನೀರನ್ನು ತಂದು ತುಂಬಿಸುತ್ತಾರೆ. ಅದರಲ್ಲಿ ದೇವರನ್ನು ಮುಳುಗಿಸುತ್ತಾರೋ ಇಲ್ಲವೋ ನಾನು ಕಂಡವನಲ್ಲ, ಕಂಡ ನೆನಪೂ ಇಲ್ಲ. ದೇವರ ಅವಭೃತಕ್ಕೆ ಒಂದು ಚಂಬು ನೀರಿದ್ದರೆ ಸಾಕು. ಶೂದ್ರರು ತಂದು ತುಂಬಿಸಿದ ಮೈಲಿಗೆ ನೀರಿನಲ್ಲಿ ಅವನನ್ನು ಮೀಯಿಸಲಾರರು. ಹಾಗಿದ್ದರೂ ಈ ಓಕುಳಿ ಹೊಂಡ ಯಾತಕ್ಕಿತ್ತು? ಕೃಷ್ಣ ದೇವರಾದರೆ ಓಕುಳಿ ಆಟ ಆಡಿಯಾರು. ನಮ್ಮೂರಿನ ಓಕುಳಿ ಅಂಥದೂ ಅಲ್ಲ. ಅದಕ್ಕೆ ಅರಸಿನ ಬಣ್ಣ ಹಾಕುವುದೂ ಇಲ್ಲ. ಹಬ್ಬದ ಕೊನೆಯ ರಾತ್ರಿ ಇದೇ ಓಲಗ ಮಂಟಪದಲ್ಲಿ ಉತ್ಸವ ಮೂರ್ತಿಯನ್ನು ಕುಳ್ಳಿರಿಸಿ ಕರ್ಕಶ ವಾದ್ಯದಿಂದ ಅವನ ಕಿವಿ ಕೊರೆಯುತ್ತಾರೆ. ಅವನ ಎದುರಿಗೆ ಈ ಹೊಂಡಕ್ಕೆ ಜನ ಧುಮುಕುತ್ತಾರೆ. ಹೊಂಡದ ಮೇಲುಗಡೆ ಎತ್ತರದಲ್ಲೊಂದು ಬಾಳೆಹಣ್ಣಿನ ಗೊನೆಯನ್ನು ಕಟ್ಟಿ ರಾಟೆ ಮತ್ತು ಹಗ್ಗದಿಂದ ಅದನ್ನು ಕೆಳಕ್ಕೆ ಮೇಲಕ್ಕೆ ಜಗ್ಗುತ್ತಾರೆ. ಅದು ಯಾರ ಕೈಗೂ ಸಿಗದ ಹಾಗೆ ಆಡಿಸುತ್ತಾರೆ. ಜನರು ಹಾರಿ ಅದನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ. ಅದು ಕೈಗೆ ಸಿಗಲಿ ಸಿಗದೇ ಹೋಗಲಿ, ಹಾರಿದವರು ಹೊಂಡದ ನೀರಿಗೆ ಬಿದ್ದೇಳುತ್ತಾರೆ. ಈ ವಿನೋದಕ್ಕಾಗಿ ನಮ್ಮ ಊರಿನ ಒಂದು ಜನವರ್ಗಕ್ಕೆ ಹಬ್ಬದ ವೇಳೆ ತಾಡವಾಲೆಯಲ್ಲಿ ರಾಯಸ ಬರೆದು ಕಳುಹಿಸಿ ಅವರನ್ನು ಕರೆಸಿಕೊಳ್ಳುತ್ತಾರೆ. ವಾದ್ಯ ಸಮೇತರಾಗಿ ಅವರು ಹೌಂದರಾಯನ ಓಲಗವೋ ಎಂದು ಘೋಷಿಸುತ್ತಾರೆ. ಪ್ರಾಯಶಃ ಒಂದಾನೊಂದು ಕಾಲದಲ್ಲಿ ಮೂಡು, ನಡು, ಪಡೂರುಗಳ ದೊರೆಯಾದ ಯಾವನೋ ಒಬ್ಬ ಹೌಂದರಾಯ ಎಂಬಾತ ಹಿಂದೆ ಅವರಿಗೆ ಹೀಗೆ ಆಮಂತ್ರಣ ಕಳುಹಿಸುತ್ತಿದ್ದಿರಬೇಕು. ಆ ಆಮಂತ್ರಣಕ್ಕೆ ಮನ್ನಣೆ ಕೊಟ್ಟು ಆಮಂತ್ರಿತರು ವಾದ್ಯಘೋಷದೊಡನೆ ಇಲ್ಲಿಗೆ ಬಂದು ಕಪಾಲೇಶ್ವರನ ಸನ್ನಿಧಿಯಲ್ಲಿ ಜಲಕ್ರೀಡೆಯಾಡುತ್ತಿರಬೇಕು. ದಿನ ರಾತ್ರಿಯೆಲ್ಲವೂ ಸುಡುಗಾಡಿನಲ್ಲೇ ವಾಸಿಸುತ್ತಿರುವ ಕಪಾಲಿಯಾದ ಶಿವನಿಗೆ ಈ ಓಕುಳಿಯ ಸಂಭ್ರಮ ಯಾಕೋ ಏನೋ ಬೇರೆ ಯಾವ ದೇವರಿಗಾಗಿಯೋ ಮಾಡಿಟ್ಟ ಈ ಪೂಜಾ ವಿಧಿ ಅನುಕರಣೆಯಿಂದ ನಮ್ಮ ಊರಿನ ಶಿವನಿಗೂ ಪ್ರಾಪ್ತವಾಗಿರಬೇಕು. ಈ ವಿಚಾರದಲ್ಲಿ ನಾನಂತೂ ಯೋಚಿಸಿಲ್ಲ. ನಮ್ಮೂರ ಹಿರಿಯರು ನನ್ನಷ್ಟೇ ಬುದ್ಧಿವಂತರು. ಮಕ್ಕಳಾಗಿದ್ದಾಗ ನಮಗೆ ಅದು ಪರಮಾನಂದ ಕೊಡುತ್ತಿತ್ತು. ಹೊಂಡದ ಮೇಲೆ ತೂಗಿದ ಬಾಳೆಹಣ್ಣು ನಮ್ಮ ಊರಿನ ಯಾವ ವೀರನ ಕೈಗೆ ಸಿಕ್ಕಿತು ಎಂಬುದು ಕುತೂಹಲದ ವಿಷಯವಾಗುತ್ತಿತ್ತು. ಈಗಲಾದರೆ ಅದನ್ನೆಲ್ಲ ನೋಡುವುದೇನು ಅನ್ನುತ್ತಿದ್ದೆ. ಮೊನ್ನೆಯ ಗಾಳಿಗೆ ಮಾಡನ್ನು ಕಳೆದುಕೊಂಡ ಓಲಗ ಮಂಟಪವನ್ನು ಕಂಡಾಗ ನನ್ನ ಮನಸ್ಸು ಖಿನ್ನವಾಯಿತು.
ಆ ಹಾಳು ಗಾಳಿ ದೇವರ ಓಲಗ ಮಂಟಪವನ್ನೂ ಬಿಡಲಿಲ್ಲ ಎಂಬ ಬೇಸರವೂ ಆಯಿತು. ಅದನ್ನೆಲ್ಲ ಕಂಡು ಮನೆಗೆ ಹೋದರೆ ಮನೆಯ ಹೊಸ್ತಿಲಲ್ಲೇ ನನ್ನನ್ನು ತಡವಿದ ಕಿಟ್ಟಣ್ಣ ಕೇಳಿದ ಮೊದಲಿನ ಪ್ರಶ್ನೆಯೆಂದರೆ, ಎಲ್ಲಿಗೆ ಹೋಗಿದ್ದೆ ಎಂದು. ದೇವಸ್ಥಾನಕ್ಕೆ. ನನ್ನನ್ನು ಯಾಕೆ ಬಿಟ್ಟು ಹೋದೆ? ಜಾತ್ರೆ ಕಳೆಯಿತಲ್ಲ. ನೀನು ಯಾಕೆ ಹೋದದ್ದು? ಓಲಗ ಮಂಟಪ ಬಿದ್ದಿತ್ತೆಂದು ಕೇಳಿ. ಯಾಕೆ ಬಿತ್ತು? ಅದನ್ನು ಯಾರು ಕೆಡವಿದ್ದು? ಮೊನ್ನೆಯ ಗಾಳಿ ಮಳೆಗೆ. ಹಾಗಾದರೆ ಬರುವ ವರ್ಷ ಓಕುಳಿಯಾಟ ಇಲ್ಲವೋ? ಆ ಮಾತನ್ನು ಕೇಳಿ ನನ್ನ ಮಕ್ಕಳಾಟಿಕೆಯ ದಿನಗಳ ನೆನಪು ಚೆನ್ನಾಗಿ ಬಂದಿತು. ಸಣ್ಣದರಲ್ಲಿ ರಥೋತ್ಸವ ನಿಂತು ಹೋದ ಕಥೆಯನ್ನು ಕೇಳಿ ಬೇಸರಿಸಿದ ನಾನು ಆ ಮಗುವಿಗೆ ಒಂದಿಷ್ಟು ಸಮಾಧಾನವನ್ನು ಹೇಳಿದೆ. ಓಲಗ ಮಂಟಪ ಬಿದ್ದು ಹೋದರೆ ಅದನ್ನು ತಿರುಗಿ ಕಟ್ಟದೇ ಇರುತ್ತಾರೆಯೇ? ಅದಿಲ್ಲದಿದ್ದರೂ ಓಕುಳಿ ಹೊಂಡ ಉಳಿದಿದೆಯಲ್ಲ ಎಂದು ನುಡಿದು ಬಾವಿ ಕಟ್ಟೆಗೆ ಹೊರಟಾಗ, ಎಲಾ ಎಂಥ ತಪ್ಪು ಕೆಲಸ ಮಾಡಿದೆ. ಬರುತ್ತಾ ಹಾದಿಯಲ್ಲಿ ಬಿದ್ದ ಕಲ್ಲು ಮಂಟಪದ ದಾರಿಯಾಗಿ ಬರದೆ ಹೋದೆನೆ. ಯಾವ ದಾರಿಯಿಂದ ಹಿಂದಕ್ಕೆ ಬಂದೆ? ಆ ಕಂಚಿನ ಮೂರ್ತಿಯನ್ನು ಅಲ್ಲೇ ಯಾತಕ್ಕೆ ಮರೆತು ಬಿಟ್ಟೆ? ಹಿಂದೆ ಬರುತ್ತಾ ಅದನ್ನು ಹುಡುಕಿ ತೆಗೆದುಕೊಂಡು ಬರಬಹುದಿತ್ತಲ್ಲ ಎಂದೆಲ್ಲ ಯೋಚನೆಗಳಾದವು.